ಸ್ಥಾಪಕರಾಗಿರುವ ಸಂತ ಜೋಸೆಫರ ಹಬ್ಬದ ಶುಭಾಶಯಗಳು. ದೇವರು ನಮ್ಮನ್ನೆಲ್ಲ ಆಶೀರ್ವದಿಸಿ ಅನುಗ್ರಹಿಸಲಿ. ಎದ್ದು ನಿಂತು ನಮ್ಮ ವಿಶ್ವಾಸವನ್ನು ಪ್ರಕಟಿಸೋಣ. ಸ್ವರ್ಗವನ್ನು ಭೂಮಿಯನ್ನು ಸೃಷ್ಟಿಸಿದ ಸರ್ವಶಕ್ತ ದೇವಪಿತನನ್ನು ವಿಶ್ವಾಸಿಸ್ತೇನೆ. ಅವರ ಏಕಮಾತ್ರ ಪುತ್ರರನ್ನು ನಮ್ಮ ಪ್ರಭುವಾದ ಯೇಸು ಕ್ರಿಸ್ತರನ್ನು ವಿಶ್ವಾಸಿಸ್ತೇನೆ. ಇವರು ಪವಿತ್ರಾತ್ಮರಿಂದ ಗರ್ಭಧರಿಸಿದ ಕನ್ಯಾ ಮರಿಯಮ್ಮನವರಲ್ಲಿ ಜನಿಸಿದರು. ಪೊಂತಿಯೋಸ್ ಪಿಲಾತನ ಅಧಿಕಾರದಲ್ಲಿ ಯಾತನೆಯನ್ನು ಅನುಭವಿಸಿ ಶಿಲುಬೆಗೇರಿಸಲ್ಪಟ್ಟು ಮೃತರಾಗಿ ಸಮಾಧಿ ಮಾಡಲ್ಪಟ್ಟರು. ಪಾತಾಳಕ್ಕಿಳಿದು ಮೂರನೇ ದಿನ ಮೃತರ ಮಧ್ಯದಿಂದ ಪುನರ್ಜೀವಂತರಾಗಿ ಎದ್ದರು. ಸ್ವರ್ಗಕ್ಕೇರಿ ಸರ್ವಶಕ್ತ ದೇವಪಿತನ ಬಲಗಡೆಯಲ್ಲಿ ಆಸೀನರಾಗಿದ್ದಾರೆ. ಅಲ್ಲಿಂದ ಜೀವಂತರಿಗೂ ಮೃತರಿಗೂ ತೀರ್ಪು ಕೊಡಲು ಬರುವರು. ಪವಿತ್ರಾತ್ಮನನ್ನು ವಿಶ್ವಾಸಿಸ್ತೇನೆ. ಪವಿತ್ರ ಕಥೋಲಿಕ ಧರ್ಮಸಭೆಯನ್ನು, ಸಂತರ ಅನ್ಯೋನ್ಯತೆಯನ್ನು ವಿಶ್ವಾಸಿಸ್ತೇನೆ. ಪಾಪ ಪರಿಹಾರವನ್ನು ವಿಶ್ವಾಸಿಸ್ತೇನೆ. ಮೃತನ ಪುನರುತ್ಥಾನವನ್ನು ವಿಶ್ವಾಸಿಸ್ತೇನೆ. ಪ್ರಿಯ ಸಹೋದರ ಸಹೋದರಿಯರೇ, ದೇವರು ನೀಡಿದಂತ ಎಲ್ಲ ಅನುಗ್ರಹಗಳಿಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತಾ ನಮ್ಮೆಲ್ಲ ಉದ್ದೇಶಗಳನ್ನು ಸಂತರ ಕರಗಳ ಮೂಲಕ ಪಿತ ದೇವರಿಗೆ ಸಮರ್ಪಿಸಿ ಪ್ರಾರ್ಥಿಸೋಣ. ಜಗದ್ಗುರು ಧರ್ಮಾಧ್ಯಕ್ಷರು ಯಾಚಕ ಹಾಗೂ ಧಾರ್ಮಿಕ ವರ್ಗದವರನ್ನು ಹರಸಿರೆಂದು ಪ್ರಾರ್ಥಿಸೋಣ. ಓ ದೇವರೇ, ಈ ಪ್ರಾರ್ಥನೆ ನೀಯಾಲಿಸು. ಈ ಮೊರೆಯ ನೀಯಾಲಿಸು. ಈ ಮೊರೆಯ ನಮ್ಮ ರಾಷ್ಟ್ರದ ಹಿತಕ್ಕೆ ಧಕ್ಕೆಯನ್ನು ಬಯಸಿ ದೇಶದ್ರೋಹಿ ಕೆಲಸಗಳಿಗೆ ಮುಂದಾಗುತ್ತಿರುವ ಸರ್ವರು ತಮ್ಮ ರಾಷ್ಟ್ರ ಮಾತೆಯನ್ನು ಪ್ರೀತಿಸಲು ಆತ್ಮರು ವರದಾನಗಳನ್ನು ಸೂರಿಸಲೆಂದು ಪ್ರಾರ್ಥಿಸೋಣ. ಓ ದೇವರೇ, ಈ ಪ್ರಾರ್ಥನೆ ನೀಯಾಲಿಸು. ಈ ಮೊರೆಯ ನೀಯಾಲಿಸು. ಈ ಮೊರೆಯ ನಮಗೊದಗಿರುವ ಕಷ್ಟ ಸಂಕಟಗಳು ದುಃಖ ದುಗುಡಗಳು ಶಾಪ ಎಂಬುದನ್ನು ಮೂದಲಿಸುವ ಜನರಿಗಾಗಿ ಪ್ರಾರ್ಥಿಸುತ್ತಾ ಇವರು ಕ್ರಿಸ್ತರ ಅನುಯಾಯಿಗಳಾಗಲೆಂದು ಪ್ರಾರ್ಥಿಸೋಣ. ಓ ದೇವರೇ, ಈ ಪ್ರಾರ್ಥನೆ
ಬಲಿ ಪೂಜೆಯನ್ನು ನಮಗಾಗಿ ಅರ್ಪಿಸಲು ಬಂದಿರುವ ಎಲ್ಲ ಗುರುಗಳನ್ನು ದೇವರು ಅರಸಿ ಅವರು ತಮ್ಮ ಸೇವೆಯನ್ನು ಪ್ರಪಂಚದಾದ್ಯಂತ ಪಸರಿಸಲೆಂದು ಪ್ರಾರ್ಥಿಸೋಣ. ಓ ದೇವರೇ, ಈ ಪ್ರಾರ್ಥನೆ ನೀ ಆಲಿಸು, ಈ ಮೊರೆಯ ನೀ ಆಲಿಸು, ಈ ಮೊರೆಯ. ಮೌನವಾಗಿ ನಮ್ಮೆಲ್ಲ ಬೇಡಿಕೆಗಳನ್ನು ಪ್ರಭುವಿನ ಕರಗಳಲ್ಲಿ ಸಮರ್ಪಿಸೋಣ. ತಂದೆಯಾದ ದೇವರೇ, ನಿಮ್ಮ ಮಕ್ಕಳ ಪ್ರಾರ್ಥನೆಯನ್ನು ಆಲಿಸಿರಿ. ಅನುದಿನ ಜೀವನದಲ್ಲಿ ನಮಗೆ ಉಂಟಾಗುವ ಕಷ್ಟ ಸಮಸ್ಯೆಗಳನ್ನು ನಿಮ್ಮ ಕರಗಳಲ್ಲಿ ಸಮರ್ಪಿಸುತ್ತೇವೆ. ಪ್ರತ್ಯೇಕವಾಗಿ ನಮ್ಮ ಪ್ರತಿಯೊಂದು ಕುಟುಂಬಗಳಿಗಾಗಿ ಪ್ರಾರ್ಥಿಸುವಾಗ ವಿಶ್ವಾಸದಲ್ಲಿ ಪರಿಪಾಲಿಸಿ ನಮ್ಮನ್ನು ಮುನ್ನಡೆಸಲು ನಿಮ್ಮ ಪುತ್ರರಾದ ಯೇಸು ಕ್ರಿಸ್ತರ ಮುಖಾಂತರ ಆಶೀರ್ವದಿಸಿ ಅನುಗ್ರಹಿಸಿರಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ಪ್ರಾರ್ಥಿಸುತ್ತೇವೆ. ಆಮೆನ್.
ರೊಟ್ಟಿ ಮತ್ತು ದ್ರಾಕ್ಷಾರಸದೊಂದಿಗೆ ನಮ್ಮೆಲ್ಲ ಬೇಡಿಕೆಗಳನ್ನು ಸಮರ್ಪಿಸಿ ನಮ್ಮ ಮತ್ತು ನಿಮ್ಮ ಬಲಿಯು ಸರ್ವಶಕ್ತ ಪಿತನಾದ ದೇವರಿಗೆ ಒಪ್ಪಿಗೆ ಆಗುವಂತೆ ಪ್ರಾರ್ಥಿಸಿರಿ. ಪ್ರಭು ತಮ್ಮ ನಾಮದ ಸ್ತುತಿ ಹಾಗೂ ಮಹಿಮೆಗಾಗಿ ನಮ್ಮ ಮತ್ತು ತಮ್ಮ ಇಡೀ ಪವಿತ್ರ ಧರ್ಮಸ್ಥಳ ಪ್ರೇರಕ್ಕಾಗಿ ಈ ಬಲಿಯನ್ನು ತಮ್ಮ ಕರುಣಿಂದ ಸ್ವೀಕರಿಸಲಿ. ದೇವರೇ ಸಂಪೂರ್ಣ ದಯಾ ಬುಗ್ಗೆಯು ಸಂತ ಜೋಸೆಫರ ಸ್ಮರಣಾರ್ಥ ನಾವು ನಿಮ್ಮ ಮಹಿಮಾ ಸನ್ನಿಧಿಗೆ ತಂದಿರುವ ಈ ಕಾಣಿಕೆಗಳನ್ನು ದಯೆಯಿಂದ ಈಕ್ಷಿಸಿರಿ. ನಾವು ಅರ್ಪಿಸುತ್ತಿರುವ ಈ ಕೊಡುಗೆಗಳು ನಿಮಗೆ ಮೊರೆ ಇಡುವ ಭಕ್ತರೆಲ್ಲರಿಗೆ ಸಂರಕ್ಷಣೆಯ ಸಾಧನಗಳಾಗುವಂತೆ ದಯೆಯಿಂದ ಕರುಣಿಸಿರಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೀವಿ. ಪ್ರಭು ನಿಮ್ಮೊಡನೆ ಇರಲಿ, ನಿಮ್ಮ ಆತ್ಮದೊಡನೆಯೂ ಇರಲಿ. ನಿಮ್ಮ ಹೃದಯಗಳನ್ನು ಮೇಲಕ್ಕೆತ್ತಿರಿ. ಪ್ರಭುವಿನ ಕಡೆಗೆ ಎತ್ತಿದ್ದೇವೆ. ನಮ್ಮ ಪ್ರಭು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ. ಅದು ಯೋಗ್ಯ ಮತ್ತು ನ್ಯಾಯವಾಗಿದೆ. ಪ್ರಭು ಪವಿತ್ರ ಪಿತನೇ, ಸರ್ವಶಕ್ತ ನಿತ್ಯ ದೇವರೇ, ನಾವು ಎಂದೆಂದು ಎಲ್ಲೆಲ್ಲೋ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುವುದು ಹಾಗೂ ಸಂತ ಜೋಸೆಫರ ಸ್ಮರಣೆಯೆಂದು ನಿಮಗೆ ಯೋಗ್ಯ ಸ್ತುತಿ ಸಲ್ಲಿಸಿ ನಿಮ್ಮನ್ನು ಮಹಿಮೆ ಪಡಿಸುವುದು ನಿಜವಾಗಿ ಯೋಗ್ಯವೂ ನ್ಯಾಯವೂ ಆಗಿದೆ. ನಮ್ಮ ಕರ್ತವ್ಯವೂ ರಕ್ಷಣೆಯೂ ಆಗಿದೆ. ಏಕೆಂದರೆ ಪವಿತ್ರಾತ್ಮರ ಶಕ್ತಿಯಿಂದ ಗರ್ಭಧರಿಸಿ ಕನ್ಯಾ ಮರಿಯಮ್ಮನವರಲ್ಲಿ ಜನಿಸಿದ ನಿಮ್ಮ ಏಕೈಕ ಪುತ್ರರು ನಮ್ಮ ಪ್ರಭುವಾದ ಯೇಸು ಕ್ರಿಸ್ತರನ್ನು ಒಬ್ಬ ತಂದೆಯಂತೆ ನೋಡಿಕೊಳ್ಳಲು ನೀತಿವಂತನಾದ ಜೋಸೆಫರನ್ನು ನೇಮಿಸಿದ್ದೀರಿ. ನಿಮ್ಮ ಮನೆತನದ ಜವಾಬ್ದಾರಿಯನ್ನು ನೋಡಿಕೊಳ್ಳುವಂತೆ ನಿಷ್ಠೆ ಹಾಗೂ ವಿವೇಕವುಳ್ಳ ಸೇವಕರಾದ ಅವರನ್ನು ದೇವರ ಕನ್ಯಾ ಮಾತೆಗೆ ಪತಿಯನ್ನಾಗಿಯೂ ನೀಡಿದರು. ಅವರ ಮುಖಾಂತರ ದೂತರು ನಿಮ್ಮ ಮಹಿಮೆಯನ್ನು ಸ್ತುತಿಸುತ್ತಾರೆ, ಪ್ರಭುತ್ವ ದೂತರು ಆರಾಧಿಸುತ್ತಾರೆ. ಶಕ್ತ ದೂತರು ನಿಮ್ಮ ಸನ್ನಿಧಿಯಲ್ಲಿ ನಡುಗುತ್ತಾರೆ. ಸ್ವರ್ಗವು ಸ್ವರ್ಗೀಯ ಸದ್ಗುಣಗಣಗಳು, ಉನ್ನತ ಸೆರಾಫಿಂ ಗಣಗಳು ಸಂತಸದಿಂದ ಒಂದುಗೂಡಿ ನಿಮ್ಮನ್ನು ಪೂಜಿಸುತ್ತಾರೆ. ನಮ್ಮ ಸ್ವರಗಳನ್ನು ಅವರ ಸ್ವರಗಳೊಂದಿಗೆ ಸೇರಿಸಿ ಎಂದು ಪ್ರಾರ್ಥಿಸುತ್ತಾ ದೀನಸ್ತುತಿಯಿಂದ ಘೋಷಿಸುತ್ತೇವೆ.
ತುಂಬಿದೆ. ಮಹೋನ್ನತದಲ್ಲಿ ಹೋಸಾನ, ಮಹೋನ್ನತದಲ್ಲಿ ಹೋಸಾನ, ಮಹೋನ್ನತದಲ್ಲಿ ಹೋಸಾನ, ಮಹೋನ್ನತದಲ್ಲಿ ಹೋಸಾನ. ಪ್ರಭುವಿನ ನಾಮದಲ್ಲಿ ಬರುವವರು ಸ್ತುತಿಗೆ ಪಾತ್ರರು. ಪ್ರಭುವಿನ ನಾಮದಲ್ಲಿ ಬರುವವರು ಸ್ತುತಿಗೆ ಪಾತ್ರರು. ಮಹೋನ್ನತದಲ್ಲಿ ಹೋಸಾನ, ಮಹೋನ್ನತದಲ್ಲಿ ಹೋಸಾನ. ಮಹೋನ್ನತದಲ್ಲಿ ಹೋಸಾನ, ಮಹೋನ್ನತದಲ್ಲಿ ಹೋಸಾನ. ಕರಗಳನ್ನು ಜೋಡಿಸಿ ಕಣ್ಣುಗಳನ್ನು ಮುಚ್ಚಿ ಸ್ವರ್ಗ ತೆರೆಯುವಂಥ ಈ ಪವಿತ್ರವಾದ ನಿಮಿಷಗಳಲ್ಲಿ ಪ್ರಾರ್ಥಿಸೋಣ. ಮೊದಲ ಬಾರಿ ಕ್ರಿಸ್ತನನ್ನು ಸ್ವೀಕರಿಸಲು ಸಿದ್ಧರಾಗಿರುವಂಥ ನಮ್ಮ ಇಬ್ಬರು ಮಕ್ಕಳನ್ನು ಕೂಡ ಸಮರ್ಪಿಸೋಣ. ಈ ಧರ್ಮ ಕೇಂದ್ರದಲ್ಲಿರುವಂಥ ಪ್ರತಿಯೊಂದು ಕುಟುಂಬ, ದುಡಿಯುತ್ತಿರುವಂಥ ಕರಗಳು, ಕಷ್ಟ ಸಂಕಟ ದುಃಖದಲ್ಲಿರುವಂಥ ವ್ಯಕ್ತಿಗಳು, ಮಾನಸಿಕ ಶಾರೀರಿಕ ಆರ್ಥಿಕ ಸಮಸ್ಯೆಗಳಿಗೊಳಗಾಗಿರುವಂಥ ಪ್ರತಿಯೊಬ್ಬರನ್ನ ಸಮರ್ಪಿಸಿ ಈ ಧರ್ಮ ಕೇಂದ್ರಕ್ಕೆ ನೇತೃತ್ವವನ್ನು ವಹಿಸುತ್ತಿರುವಂಥ ಫಾದರ್ ಜೋಸೆಫ್ ಹಾಗೂ ಫಾದರ್ ಆರೋಗ್ಯ ಅವರನ್ನು, ಎಲ್ಲ ಸಿಸ್ಟರ್ಸ್ ಅವರನ್ನು, ಪ್ರತಿಯೊಂದು ಕುಟುಂಬವನ್ನು ಸಮರ್ಪಿಸಿ ಪ್ರಾರ್ಥಿಸೋಣ. ಪ್ರಭು, ನೀವು ನಿಜವಾಗಿಯೂ ಪರಿಶುದ್ಧರು, ಸರ್ವ ಪರಿಶುದ್ಧತೆಯ ಬೊಗ್ಗೆಯೂ ನೀವೇ. ಈ ಕೊಡುಗೆಗಳ ಮೇಲೆ ನಿಮ್ಮ ಪವಿತ್ರಾತ್ಮರನ್ನು ಇಬ್ಬನಿಯಂತೆ ಸುರಿಸಿ ಇವುಗಳನ್ನು ಪಾವನಗೊಳಿಸಬೇಕೆಂದು ಪ್ರಾರ್ಥಿಸುತ್ತೇವೆ. ನಮಗಿವು ನಮ್ಮ ಪ್ರಭು ಯೇಸು ಕ್ರಿಸ್ತರ ಶರೀರ ಮತ್ತು ರಕ್ತವಾಗುವಂತೆ ಮಾಡಿರಿ. ಅವರನ್ನು ಪರಾಧೀನ ಮಾಡಲಾದ ಸಮಯದಲ್ಲಿ ಸ್ವ ಇಚ್ಛೆಯಿಂದ ತಮ್ಮ ಯಾತನೆಗೊಳಗಾದಾಗ ಅವರು ರೊಟ್ಟಿಯನ್ನು ತೆಗೆದುಕೊಂಡು ಕೃತಜ್ಞತೆಯನ್ನು ಸಲ್ಲಿಸಿ ಅದನ್ನು ಮುರಿದು ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ, ಇದನ್ನು ನೀವೆಲ್ಲರೂ ಭುಜಿಸಿರಿ, ಏಕೆಂದರೆ ಇದು ನಿಮಗಾಗಿ ಒಪ್ಪಿಸಲಾಗುವ ನನ್ನ ಶರೀರ. ಅಂತೆಯೇ ಭೋಜನದ ಅಂತ್ಯದಲ್ಲಿ ಅವರು ಪಾನ ಪಾತ್ರೆಯನ್ನು ತೆಗೆದುಕೊಂಡು ಮತ್ತೊಮ್ಮೆ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸಿ ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ ಮತ್ತು ಇದರಿಂದ ನೀವೆಲ್ಲರೂ ಪಾನ ಮಾಡಿರಿ, ಏಕೆಂದರೆ ಇದು ಹೊಸ ಮತ್ತು ಅನಂತ ಒಡಂಬಡಿಕೆಯ ನನ್ನ ರಕ್ತದ ಪಾತ್ರೆ. ಈ ರಕ್ತವು ನಿಮ್ಮ ಮತ್ತು ಅನೇಕರ ಪಾಪಗಳ ಪರಿಹಾರಕ್ಕಾಗಿ ಸುರಿಸಲಾಗುವುದು. ಇದನ್ನು ನನ್ನ ಸ್ಮರಣೆಗಾಗಿ ಮಾಡಿರಿ. ವಿಶ್ವಾಸದ ರಹಸ್ಯ.
ಆದುದರಿಂದ ಪ್ರಭು ನಿಮ್ಮ ಸಮ್ಮುಖದಲ್ಲಿ ನಿಂತು ಸೇವೆ ಸಲ್ಲಿಸಲು ನಮ್ಮನ್ನು ಯೋಗ್ಯರೆಂದು ಪರಿಗಣಿಸಿದಕ್ಕಾಗಿ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ಕ್ರಿಸ್ತರ ಮರಣ ಮತ್ತು ಪುನರುತ್ಥಾನದ ಸ್ಮರಣೆಯನ್ನು ಆಚರಿಸುತ್ತಾ ಜೀವವೀವ ರೊಟ್ಟಿಯನ್ನು ರಕ್ಷಣೆಯನ್ನೆಯುವ ಪಾತ್ರೆಯನ್ನು ನಿಮಗೆ ಅರ್ಪಿಸುತ್ತೇವೆ. ಕ್ರಿಸ್ತರ ಶರೀರ ಮತ್ತು ರಕ್ತದಲ್ಲಿ ಪಾಲ್ಗೊಳ್ಳುವ ನಮ್ಮನ್ನು ಪವಿತ್ರಾತ್ಮರು ಒಂದುಗೂಡಿಸಬೇಕೆಂದು ನಿಮ್ಮನ್ನು ವಿನಯದಿಂದ ಭಿನ್ನಯಿಸುತ್ತೇವೆ. ಪ್ರಭು, ನಿಮ್ಮ ವ್ಯಾಪ್ತಿ ಧರ್ಮಸಭೆಯನ್ನು ಸ್ಮರಿಸಿಕೊಳ್ಳಿರಿ. ನಮ್ಮ ವಿಶ್ವಗುರು ಫ್ರಾನ್ಸಿಸ್ ಅವರೊಂದಿಗೂ, ನಮ್ಮ ಧರ್ಮಾಧ್ಯಕ್ಷ ಪೀಟರ್ ಮಚಳರ್ ಅವರೊಂದಿಗೂ, ಸಕಲ ಯಾಜಕರೊಂದಿಗೂ ಅದನ್ನು ಪ್ರೀತಿಯ ಪರಿಪೂರ್ಣತೆಯೆಡೆಗೆ ಮುನ್ನಡೆಸಿರಿ. ಪ್ರಭು, ಪುನರುತ್ಥಾನದ ನಿರೀಕ್ಷೆಯಲ್ಲಿ ವಿಶ್ರಮಿಸುತ್ತಿರುವ ನಮ್ಮ ಸಹೋದರ ಸಹೋದರಿಯರನ್ನು, ನಿಮ್ಮ ದಯೆಯಲ್ಲಿ ಮೃತರಾದ ಎಲ್ಲರನ್ನೂ ಸ್ಮರಿಸಿಕೊಳ್ಳಿರಿ. ಅವರನ್ನು ನಿಮ್ಮ ಸಮ್ಮುಖದ ಪ್ರಭೆಗೆ ಬರಮಾಡಿರಿ. ನಮ್ಮ ಮೇಲೂ ದಯೆ ತೋರಿರಿ. ದೇವಮಾತೆ ಪೂಜ್ಯ ಕನ್ಯಾ ಮರಿಯಮ್ಮನವರೊಂದಿಗೂ, ಆಕೆಯ ಪತಿ ನಮ್ಮ ಪಾಲಕ ಸಂತ ಜೋಸೆಫರೊಂದಿಗೂ, ಪುನೀತ ಪ್ರೇಷಿತರೊಂದಿಗೂ, ಎಲ್ಲ ಕಾಲಗಳಲ್ಲಿ ನಿಮ್ಮ ಮೆಚ್ಚುಗೆಗೆ ಪಾತ್ರರಾದ ಸಕಲ ಸಂತರೊಂದಿಗೂ ನಾವು ನಿತ್ಯ ಜೀವದಲ್ಲಿ ಸಹಭಾಗಿಗಳಾಗಿ ನಿಮ್ಮನ್ನು ಸ್ತುತಿಸಿ ಮಹಿಮೆ ಪಡಿಸುವಂತೆ ನಿಮ್ಮ ಪುತ್ರ ಯೇಸು ಕ್ರಿಸ್ತರ ಮುಖಾಂತರ ಪ್ರಾರ್ಥಿಸುತ್ತೇವೆ. ಇವರ ಮುಖಾಂತರವು ಇವರೊಂದಿಗೂ ಇವರಲ್ಲಿಯೂ ಸರ್ವಶಕ್ತ ತಂದೆಯಾದ ದೇವರೇ, ಪವಿತ್ರಾತ್ಮರ ಐಕ್ಯದಲ್ಲಿ ಸರ್ವ ಗೌರವ ಮಹಿಮೆಯು ಯುಗ ಯುಗಾಂತರಕ್ಕೂ ನಿಮಗೆ ಸಲ್ಲಲಿ. ಮೊದಲ ಬಾರಿ ಪರಮಪ್ರಸಾದವನ್ನು ಸ್ವೀಕರಿಸಿದ ಮಕ್ಕಳು ಮೇಣದ ಬತ್ತಿಗಳನ್ನು ಹಚ್ಚಿ ತಮ್ಮ ಕರಗಳಲ್ಲಿ ಹಿಡಿದುಕೊಳ್ಳಿ. ನಮ್ಮೆಲ್ಲ ಉದ್ದೇಶಗಳನ್ನು ಸಮರ್ಪಿಸಿ, ಪ್ರತ್ಯೇಕವಾಗಿ ಮಕ್ಕಳನ್ನು ಅವರ ಕುಟುಂಬಗಳನ್ನು ಸಮರ್ಪಿಸಿ, ಜೀವಂತ ದೇವರು ಇವರನ್ನು ಆಶೀರ್ವದಿಸಿ ಅನುಗ್ರಹಿಸಲಿ ಎಂದು ಪ್ರಾರ್ಥಿಸುತ್ತಾ ಪ್ರಭು ಯೇಸು ಕಲಿಸಿದ ಪ್ರಾರ್ಥನೆಯನ್ನು ಪ್ರಾರ್ಥಿಸೋಣ. ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮ ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರೋ ಪ್ರಕಾರ ಭೂಮಿಯಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ಕೊಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೊಳಪಡಿಸದೆ ಕೇಡಿಂದ ನಮ್ಮನ್ನು ರಕ್ಷಿಸಿರಿ. ಪ್ರಭು, ಸಕಲ ಕೇಡುಗಳಿಂದ ನಮ್ಮನ್ನು ರಕ್ಷಿಸಿರೆಂದು ಪ್ರಾರ್ಥಿಸುತ್ತೇವೆ. ನಿಮ್ಮ ದಯೆಯ ನೆರವನ್ನು ಪಡೆದು ಪಾಪದಿಂದ ಸದಾ ವಿಮುಕ್ತರಾಗಿ ಎಲ್ಲ ಸಂಕಷ್ಟಗಳಿಂದ ಸುರಕ್ಷಿತರಾಗಿರುವಂತೆ ನಮ್ಮ ಜೀವಮಾನದಲ್ಲಿ ಶಾಂತಿಯನ್ನು ದಯೆಯಿಂದ ಕರುಣಿಸಿರಿ. ನಾವು ಸ್ವರ್ಗಾನಂದವನ್ನು ನಮ್ಮ ರಕ್ಷಕ ಯೇಸು ಕ್ರಿಸ್ತರ ಆಗಮನವನ್ನು ನಿರೀಕ್ಷಿಸುತ್ತಿದ್ದೇವೆ. ಏಕೆಂದರೆ ರಾಜ್ಯ, ಭಾರವು, ಅಧಿಕಾರವು, ಮಹಿಮೆಯು ಯುಗ ಯುಗಾಂತರಕ್ಕೂ ನಿಮ್ಮದೇ. ಪ್ರಭು ಯೇಸು ಕ್ರಿಸ್ತರೇ, ನಿಮ್ಮ ಪ್ರೇಷಿತರಿಗೆ ನಿಮಗೆ ಶಾಂತಿಯನ್ನು ಬಿಟ್ಟು ಹೋಗುತ್ತೇನೆ, ನನ್ನ ಶಾಂತಿಯನ್ನು ನಿಮಗೆ ಕೊಡುತ್ತೇನೆಂದು ಹೇಳಿದ್ದೀರಿ. ನಮ್ಮ ಪಾಪಗಳನ್ನು ಲಕ್ಷಿಸದೆ ನಿಮ್ಮ ಧರ್ಮಸಭೆಯ ವಿಶ್ವಾಸವನ್ನು ವೀಕ್ಷಿಸಿರಿ. ಅದಕ್ಕೆ ನಿಮ್ಮ ಚಿತ್ತದ ಪ್ರಕಾರ ಶಾಂತಿಯನ್ನು, ಐಕ್ಯತೆಯನ್ನು ದಯೆಯಿಂದ ದಯಪಾಲಿಸಿರಿ. ಯುಗ ಯುಗಾಂತರಕ್ಕೂ ಜೀವಿಸಿ ಆಳುವ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭುವಿನ ಪ್ರೀತಿ ಮತ್ತು ಶಾಂತಿ ಸದಾ ನಿಮ್ಮಲ್ಲಿರಲಿ. ಸಹೋದರಿಯರೇ, ಪರಸ್ಪರ ಶಾಂತಿಯನ್ನು ಕೋರೋಣ.
ದಯೆ ತೋರಿ ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿ ಮರಿಯೇ, ನಮಗೆ ಶಾಂತಿ ನೀಡಿರಿ, ನಮಗೆ ಶಾಂತಿ ನೀಡಿರಿ. ಇಗೋ ಲೋಕದ ಪಾಪಗಳನ್ನು ಪರಿಹರಿಸುವ ನಮ್ಮ ರಕ್ಷಕರಾದ ಪ್ರಭು ಯೇಸು ಕ್ರಿಸ್ತರು ಇವರ ಪಾಸ್ಕಾ ಭೋಜನಕ್ಕೆ ಆಹ್ವಾನಿತರಾದ ನಾವೆಲ್ಲರೂ ಭಾಗ್ಯವಂತರು. ಪ್ರಭು ತಾನ ಮನೆಯನ್ನು ಪ್ರವೇಶಿಸಲು ನಾನು ಮಾತ್ರವಲ್ಲ, ಆದರೆ ತಾವು ಎಂದು ಮಾತನ್ನು ಕೇಳಿ ನನ್ನ ಆತ್ಮವು ಸ್ವಸ್ಥವಾಗುವುದು. ಪ್ರಭು ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ಈಗ ಪರಮ ಪ್ರಸಾದ ವಿತರಣೆಯ ಸಮಯ. ಪರಮ ಪ್ರಸಾದ ಕಥೋಲಿಕ ಕ್ರೈಸ್ತರಿಗೆ ಮಾತ್ರ ಸೀಮಿತ. ನಮ್ಮ ಸಹೋದರ ಸಹೋದರರು ನಮ್ಮ ಮಧ್ಯೆ ಇದ್ದರೆ ದಯವಿಟ್ಟು ತಾವು ಕುಳಿತಲ್ಲಿಯೇ ದೇವರಲ್ಲಿ ಪ್ರಾರ್ಥಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ನೆನಪಲಿ ನನ್ನೇಸು ದೇವರು, ಅವರಿಲ್ಲದೆ ನಾನೆಲ್ಲಿಯೇ. ನನ್ನೇಸುವೆ ಒಡನಿರುವರು, ನೆನಪಲಿ ನನ್ನೇಸು ದೇವರು, ಅವರಿಲ್ಲದೆ ನಾನೆಲ್ಲಿಯೇ. ನನ್ನಾಸೆ ನೆನಪಲಿ ನನ್ನೇಸು ದೇವರು, ಅವರಿಲ್ಲದೆ ನಾನೆಲ್ಲಿಯೇ. ಶಿಲಿನ ನಾದರಿಲ್ಲಿ ಪೀಠವೇ ನಾನಾಗಬೇಕು. ಪಾವನ ಶಿಲಿನ ನಾದರಿಲ್ಲಿ ಬಲಿಪೀಠೆ ನಾನಾಗಬೇಕು. ಬಾಳು ವೇಳೆ ಎಲೆಯನು ನೀನಾಗಬೇಕು. ನನ್ನೇಸುವೆ ನೀ ಕರುಣಿಸು. ನೆನಪಲಿ ನನ್ನೇಸು ದೇವರು, ಅವರಿಲ್ಲದೆ ನಾನೆಲ್ಲಿಯೇ. ನನ್ನಾಸೆ ನೆನಪಲಿ ನನ್ನೇಸು ದೇವರು, ಅವರಿಲ್ಲದೆ ನಾನೆಲ್ಲಿಯೇ.
ಬದುಕಲ್ಲಿನ ತಡವರಿಸೋ ವೇಳೆ ತಂಪೆರೆಯೇ ನೀ ಬರಬೇಕು. ಬದುಕಲ್ಲಿನ ತಡವರಿಸೋ ವೇಳೆ ತಂಪೆರೆಯೇ ನೀ ಬರಬೇಕು. ನಾಮಿಯು ಬೇಳೆ ಮನಶಾಂತಿಯು ನೀನಾಗಬೇಕು. ನನ್ನೇಸುವೆ ನೀ ಕರುಣಿಸು. ನನ್ನಾಸೆ ನೆನಪಲಿ ನನ್ನೇಸು ದೇವರು, ಅವರಿಲ್ಲದೆ ನಾನೆಲ್ಲಿದೆ. ನನ್ನಾಸೆ ನೆನಪಲಿ ನನ್ನೇಸು ದೇವರು, ಅವರಿಲ್ಲದೆ ನಾನೆಲ್ಲಿದೆ. ಶಿಲೆನ ನಾದರಿಲ್ಲಿ ಬಲಿಪೀಠವೇ ನಾನಾಗಬೇಕು. ಪಾವನ ಶಿಲೆನ ನಾದರಿಲ್ಲಿ ಬಲಿಪೀಠವೇ ನಾನಾಗಬೇಕು. ಒಬ್ಬಂಟಿನ ಬಾಳೋ ಬೇಳೆ ಗೆಳೆಯನು ನೀನಾಗಬೇಕು. ನನ್ನೇಸುವೆ ನೀ ಕರುಣಿಸು. ನನ್ನಾಸೆ ನೆನಪಲಿ ನನ್ನೇಸು ದೇವರು, ಅವರಿಲ್ಲದೆ ನಾನೆಲ್ಲಿದೆ. ಆಸೆ ನೆನಪಲಿ ನನ್ನೇಸು ದೇವರು, ಅವರಿಲ್ಲದೆ ನಾನೆಲ್ಲಿದೆ. ಕ್ರಿಸ್ತರಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ಇಲ್ಲಿ ನೆರೆದಿರುವಂಥ ಎಲ್ಲ ಗುರುಗಳ ಪರವಾಗಿ ನಿಮಗೆಲ್ಲರಿಗೂ ಮತ್ತೊಮ್ಮೆ ಸಂತ ಜೋಸೆಫ್ ರವರ ಹಬ್ಬದ ಶುಭ. ಈ ಸಂದರ್ಭದಲ್ಲಿ ಎಲ್ಲ ಗುರುಗಳ ಪರವಾಗಿ ಈ ಧರ್ಮ ಕೇಂದ್ರಕ್ಕೆ ನೇತೃತ್ವವನ್ನು ವಹಿಸುತ್ತಿರುವಂಥ ಫಾದರ್ ಆರೋಗ್ಯನಾಥನ್, ಫಾದರ್ ಜೋಸೆಫ್ ಎಲ್ರಿಗೂ ಪ್ರತ್ಯೇಕವಾದಂಥ ಅಭಿನಂದನೆ ವಂದನೆಯನ್ನು ಸಲ್ಲಿಸ್ತಾ ಇದ್ದೀನಿ. ಅತ್ಯಂತ ಸುಂದರವಾಗಿ ಹಬ್ಬವನ್ನು ಆರ್ಗನೈಸ್ ಮಾಡಿದ್ದೀರಿ. ಪ್ರತ್ಯೇಕವಾಗಿ ದ ಕಾಯರ್ ಸುಂದರವಾದ ಹಾಡುಗಳನ್ನು ಹಾಡಿ ಭಕ್ತಿಪೂರ್ವಕವಾಗಿ ದೇವರಿಗೆ ಕೃತಜ್ಞತಾ ಬಲಿಯನ್ನು ಅರ್ಪಿಸಲು ಅವಕಾಶ ಮಾಡಿಕೊಟ್ಟ ನಿಮಗೆಲ್ಲರಿಗೂ ಅಭಿನಂದನೆ. ಕಂಗ್ರ್ಯಾಚುಲೇಷನ್ಸ್ ಆಲ್ ದಿ ಮೆಂಬರ್ಸ್ ಆಫ್ ದ ಕಾಯರ್. ಸೊ ಆಲ್ ದ ಬೆಸ್ಟ್. ನಿಲ್ಲೋಣ. ನುಡಿಯಲ್ಲಾಗಲಿ ನಡೆಯಲ್ಲಾಗಲಿ ನೀವು ಏನು ಮಾಡಿದರೂ ಪ್ರಭುವಿನ ನಾಮದಲ್ಲೇ ಹೆಸರಿನಲ್ಲಿಯೇ ಮಾಡಿರಿ. ಅವರ ಮುಖಾಂತರವೇ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸಿರಿ. ಹಲ್ಲೆಲೂಯಾ. ಪ್ರಾರ್ಥಿಸೋಣ. ಪ್ರಭು ಸ್ವರ್ಗೀಯ ಆನಂದಗಳಿಂದ ನಮ್ಮನ್ನು ಪೋಷಿಸಿದ್ದೀರಿ. ಸಂತ ಜೋಸೆಫರ ಆದರ್ಶದಂತೆ
ನಮ್ಮ ಹೃದಯಗಳಲ್ಲಿ ನಿಮ್ಮ ಪ್ರೀತಿಗೆ ಸಾಕ್ಷಿ ನೀಡುತ್ತಾ ನಿರಂತರ ಶಾಂತಿಯ ಫಲವನ್ನು ನಾವು ಸದಾ ಅನುಭವಿಸುವಂತೆ ಮಾಡಿರೆಂದು ನಿಮ್ಮನ್ನು ವಿನಯದಿಂದ ಬೇಡುತ್ತೇವೆ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭು ನಿಮ್ಮೊಡನೆ ಇರಲಿ, ನಿಮ್ಮ ಆತ್ಮದೊಡನೆಯೂ ಇರಲಿ. ತಲೆಬಾಗಿ ಪ್ರಭುವಿನ ಆಶೀರ್ವಾದವನ್ನು ಬೇಡಿಕೊಳ್ಳೋಣ. ತಮ್ಮ ಏಕೈಕ ಪುತ್ರರ ಪುನರುತ್ಥಾನದ ಮೂಲಕ ದೇವರು ವಿಮೋಚನೆಯ ಮತ್ತು ದತ್ತು ಮಕ್ಕಳಾಗುವ ಕೊಡುಗೆಯನ್ನು ನಿಮಗೆ ಅನುಗ್ರಹಿಸಲು ಚಿತ್ತರಾದರು. ತಮ್ಮ ಆಶೀರ್ವಾದದಿಂದ ನಿಮಗೆ ಆನಂದವನ್ನು ನೀಡಲಿ. ತಮ್ಮ ವಿಮೋಚನಾ ಕಾರ್ಯದಿಂದ ಕ್ರಿಸ್ತರು ನಿಮಗೆ ನಿರಂತರ ಸ್ವಾತಂತ್ರ್ಯದ ಕೊಡುಗೆಯನ್ನು ಅನುಗ್ರಹಿಸಿದ್ದಾರೆ. ಅವರು ನಿಮ್ಮನ್ನು ನಿತ್ಯ ಸಂಭಾವನೆಗೆ ಬಾಧ್ಯಸ್ಥರನ್ನಾಗಿ ಮಾಡಲಿ. ಕ್ರಿಸ್ತರಲ್ಲಿ ವಿಶ್ವಾಸ ಇಟ್ಟು ದೀಕ್ಷಾಸ್ಥಾನವೆಂಬ ಸಂಸ್ಕಾರದಲ್ಲಿ ಅವರೊಂದಿಗೆ ಪುನರುತ್ಥಾನರಾಗಿದ್ದೀರಿ. ನೀವು ಸನ್ಮಾರ್ಗದಲ್ಲಿ ನಡೆದು ಸ್ವರ್ಗೀಯ ರಾಜ್ಯದಲ್ಲಿ ಅವರೊಂದಿಗೆ ಜೀವಿಸುವಂತಾಗಲಿ. ಸರ್ವಶಕ್ತ ದೇವರಾದ ಪಿತಾ, ಸುತ ಮತ್ತು ಪವಿತ್ರಾತ್ಮರು ನಿಮ್ಮನ್ನು ಆಶೀರ್ವದಿಸಲಿ. ಹೋಗಿ ಬನ್ನಿ, ಪ್ರಭುವಿನ ಶುಭ ಸಂದೇಶವನ್ನು ಸಾರಿರಿ. ಹಾಲೆಲೂಯಾ, ಹಾಲೆಲೂಯಾ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಹಾಲೆಲೂಯಾ, ಹಾಲೆಲೂಯಾ. ಆತ್ಮರೇ, ಎಲ್ಲರೂ ತಾವು ನಿಂತಿದ್ದ ಸ್ಥಳದಲ್ಲಿ ಕುಳಿತುಕೊಳ್ಳಿ. ಆಚರಣೆಯನ್ನು ದೇವರು ಅರಸಿ ಆಶೀರ್ವದಿಸಿ ಯಾವುದೇ ಅಡ್ಡಿ ಆತಂಕಗಳಿಲ್ಲದೆ ನಮ್ಮನ್ನು ಕಾಪಾಡಿ ಈ ಸಂಸ್ಕಾರವನ್ನು, ಈ ಬಲಿಪೂಜೆ ಸಂಸ್ಕಾರವನ್ನು ಯಶಸ್ವಿಯಾಗಿ ಆಶೀರ್ವದಿಸಿ ಪೂರೈಸಿದ್ದಕ್ಕಾಗಿ ತ್ರೈಕ ದೇವರಿಗೆ ವಂದನೆ ಸಲ್ಲಿಸೋಣ. ಎರಡನೇದಾಗಿ, ನಮ್ಮ ಪಾಲಕ ಸಂತರ ಈ ವಾರ್ಷಿಕೋತ್ಸವದ ಈ ಸುದಿನದಂದು ನಮ್ಮ ಮಧ್ಯೆ ಬಂದು ಒಳ್ಳೆಯ ಬಲಿಪೂಜೆಯನ್ನು ಅರ್ಪಿಸಿ ಹಿತ ನುಡಿಗಳನ್ನು ನುಡಿದ ನಮ್ಮ ನೆಚ್ಚಿನ ಗುರುಗಳಾದ ಈಗ ಪ್ರಸ್ತುತ ಸಂತ ಕ್ಲಾರೆಟರ್ ಪದವಿ ಪೂರ್ವ ಕಾಲೇಜಿನ ಉಪ ಪ್ರಾಂಶುಪಾಲರಾದ ವಂದನೀಯ ಸ್ವಾಮಿ ಜೋಸೆಫ್ ತುಮಲ ಅವರಿಗೆ, ಧರ್ಮಕೇಂದ್ರದ ಗುರುಗಳ ಹಾಗೂ ಭಗಿನಿಯರ ಹಾಗೂ ಎಲ್ಲ ಭಕ್ತ ವಿಶ್ವಾಸಿಗಳ ಪರವಾಗಿ ನಾವು ಈಗ ಅವರಿಗೆ ನಮ್ಮ ಪ್ರೀತಿಯ ಒಂದು ಸನ್ಮಾನವನ್ನು ಮಾಡ್ತೇವೆ. ದಯಮಾಡಿ ಗುರುಗಳು ಮುಂದೆ ಬರಬೇಕು. ಎಲ್ಲರೂ ಪ್ರತಿಯೊಬ್ಬರು ಜೋರಾಗಿ ಚಪ್ಪಾಳೆ ಹೊಡಿಬೇಕು ಅಂತ ನಾನು ಕೇಳ್ಕೊಳ್ತೇನೆ. ಅವರ ಅಭಿಷಕ್ತರು ಅವ್ರ ಚಪ್ಪಾಳೆ ಹೊಡೆದ ಮುಖಾಂತರ ನಮ್ಮ ನಮನಗಳನ್ನು ಸಲ್ಲಿಸೋಣ. ನಮ್ಮ ಧರ್ಮಕೇಂದ್ರದ ಅಲ್ಲಿ ಸುಮಾರು 6 ವರ್ಷಗಳ ಕಾಲ ದುಡಿದು ನಮ್ಮ ಈ ಹೊಸ ದೇವಾಲಯದ ರೂವಾರಿಗಳಾಗಿ ಕಳೆದ ಒಂದು 3 ದಿನಗಳ ಹಿಂದೆ ತಮ್ಮ ಯಾಜಕ ದೀಕ್ಷೆಯ 36ನೇಯ ಒಂದು ಯಾಜಕ ದೀಕ್ಷೆಯ ಒಂದು ಸವಿನೆನಪನ್ನು ಆಚರಿಸಿದ ನಮ್ಮ ಹಿರಿಯ ಗುರುಗಳಾದ ವಂದನೀಯ ಸ್ವಾಮಿ ಜೋಸೆಫ್ ಮೂಲಕರವರನ್ನು ನಾವು ಅಭಿನಂದಿಸುತ್ತೇವೆ. ಧರ್ಮಕೇಂದ್ರದ ಗುರುಗಳ ಪರವಾಗಿ, ಭಗಿನಿಯರ ಪರವಾಗಿ, ನಿಮ್ಮೆಲ್ಲರ ಪರವಾಗಿ ಅವ್ರ ಮುಂದೆ ಬಂದು ನಮ್ಮ ಸನ್ಮಾನವನ್ನು ಸ್ವೀಕರಿಸಬೇಕು ಅಂತ ಕೇಳ್ಕೊಳ್ತೇನೆ. ಜೋರಾಗಿ ಚಪ್ಪಾಳೆ ಹೊಡಬೇಕು ಎಲ್ಲರೂ. ನಮ್ಮ ಧರ್ಮಕೇಂದ್ರದಲ್ಲಿ ಸುಮಾರು 2 ವರ್ಷಗಳ ಕಾಲ ಅವಿರತ ದುಡಿದು ಪ್ರಸ್ತುತ ವಿಜಯಪುರ ಬಾಲಯೇಸು ದೇವಾಲಯದಲ್ಲಿ ಸಹಾಯಕ ಗುರುಗಳಾಗಿ ಹಲವಾರು ಸೇವೆಗಳನ್ನು ಮಾಡುತ್ತಿರುವ
ನಿಮ್ಮೆಲ್ಲರ ನೆಚ್ಚಿನ ಗುರು ವಂದನೀಯ ಸ್ವಾಮಿ ವ್ಯಾಲೆಂಟೈನ್ ಅವರು ಆಗಮಿಸಿದ್ದಾರೆ. ಅವರು ದಯಮಾಡಿ ಮುಂದೆ ಬರಬೇಕು. ಅವರಿಗೆ ನಮ್ಮ ಧರ್ಮ ಕೇಂದ್ರದ ಎಲ್ಲರ ಪರವಾಗಿ ಸ್ವಾಗತ. ಜೋರಾಗಿ ಚಪ್ಪಾಳೆ. ನಮ್ಮ ಪಾಲಕ ಸಂತರ ಹಬ್ಬದ ಪ್ರಯುಕ್ತ ನವೇನ ದಿನದ 3ನೇ ದಿನ ಅಂದರೆ ನಿನ್ನೆಯ ಒಂದು ಆಚರಣೆಯಲ್ಲಿ ನಮಗೋಸ್ಕರ ಪ್ರಾರ್ಥಿಸಿ ಈ ದಿನದ ಹಬ್ಬದ ಬಲಿಪೂಜೆಯಲ್ಲಿ ನಮ್ಮೊಂದಿಗಿರುವ ಸಂತ ಕ್ಲಾರೆಟ್ ಭವನದ ಆಡಳಿತಾಧಿಕಾರಿಯಾಗಿರುವ ಸ್ವಾಮಿ ವಿನ್ಸೆಂಟ್ ಕಿರಣ್ ರವರಿಗೆ ಧರ್ಮ ಕೇಂದ್ರದ ಪರವಾಗಿ ಧನ್ಯವಾದಗಳು. ನಮ್ಮ ಪಾಲಕ ಸಂತರ ಹಬ್ಬದ 2ನೆಯ ಒಂದು ದಿನದಲ್ಲಿ ನಮಗೋಸ್ಕರ ಪ್ರಾರ್ಥಿಸಿ ಈ ಹಬ್ಬದ ಸಂಭ್ರಮದಲ್ಲಿ ಉಪಸ್ಥಿತರಿರುವ ನಮ್ಮ ಗ್ರಾಮದ ಹೆಮ್ಮೆಯ ಪುತ್ರ ಆನಂದ್ ರಾಜ್ ಅವರು ಈಗ ಆಗಮಿಸಿದ್ದಾರೆ. ಅವರು ಪ್ರಸ್ತುತ ಈಗ ಕ್ಲರೇಷಿಯನ್ ಗುರುಮಂದಿರ ಮಲ್ಲೇಶ್ವರ್ ಬೆಂಗಳೂರು ಇಲ್ಲಿ ತಮ್ಮ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ. ಅವರಿಗೆ ಹೃದಯಪೂರ್ವಕ ವಂದನೆ ಹಾಗೂ ಸನ್ಮಾನ. ನಮ್ಮ ಪಾಲಕ ಸಂತರ ಹಬ್ಬದ ಪ್ರಯುಕ್ತ ನಮ್ಮ ಮೇಲಿನ ಪ್ರೀತಿಗಾಗಿ ನಮ್ಮೊಡನೆ ಹಾಗೂ ನಮಗೋಸ್ಕರ ಪ್ರಾರ್ಥಿಸಲು ಬಂದಿರುವ ನಮ್ಮ ಧರ್ಮ ಕೇಂದ್ರದ ಹೆಮ್ಮೆಯ ಈ ಮಣ್ಣಿನ ಮಗ ಪ್ರಶಾಂತ್ ಅವರು ಮುಂದೆ ಬರಬೇಕು. ಈಗ ಪ್ರಸ್ತುತ ಅವರು TC ಪಾಳ್ಯದ ಶಾಲೆಗಳಲ್ಲಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಅವರು ಧರ್ಮ ಕೇಂದ್ರದ ಪರವಾಗಿ ಅವರಿಗೆ ಅಭಿನಂದನೆಗಳು. ಮತ್ತೊಬ್ಬ ಗುರುಗಳಾದ MSFS ಸಭೆಗೆ ಸೇರಿರುವ ಸ್ವಾಮಿ ನಿಕ್ಕೀರವರು ಬಂದಿದ್ದಾರೆ. ಅವರು ಮುಂದೆ ಬಂದು ನಮ್ಮ ಧರ್ಮ ಕೇಂದ್ರ ಪರವಾಗಿ ಸ್ವಾಗತ ಕೋರಬೇಕು. ಚಪ್ಪಾಳೆ ಕಡಿಮೆ ಆಯಿತು, ಜೋರ ಹೊಡಿಬೇಕು ಚಪ್ಪಾಳೆ. ನಮ್ಮ ಸಂತರ ಹಬ್ಬದ ಪ್ರಯುಕ್ತ ಕಳೆದ 2 ದಿನಗಳಿಂದ ನಮ್ಮ ನವೇನ ಪ್ರಾರ್ಥನೆಗಳಲ್ಲಿ ಪ್ರಾರ್ಥಿಸಿ ಇಂದು ಈ ಹಬ್ಬದ ನಮ್ಮೊಂದಿಗಿರುವ ಈ ಮಣ್ಣಿನ ಮಗ ವಂದನೀಯ ಸ್ವಾಮಿ ಜೋಬ್ ಶಾಂತಪ್ಪನವರು ಅವರು ಪ್ರಸ್ತುತ ಆಂಧ್ರ ಪ್ರದೇಶದ ನಲ್ಲಜರಲ ಎಂಬ ಒಂದು ಧರ್ಮ ಕೇಂದ್ರದ ಸೇವೆ ಮಾಡ್ತಾ ಇದ್ದಾರೆ. ಅವರು ಮುಂದೆ ಬಂದು ನಮ್ಮ ಸನ್ಮಾನ ಸ್ವೀಕರಿಸಬೇಕು, ಚಪ್ಪಾಳೆ ಹೊಡಿಬೇಕು. ಮತ್ತೊಬ್ಬ ಗುರುಗಳಾದ ನಮ್ಮ ನೆಚ್ಚಿನ ಗುರುಗಳು ಸ್ವಾಮಿ ಟಿ ಬರ್ನಾಡ್ ರವರು ಈ ಸಮಯದಲ್ಲಿ ಉಪಸ್ಥಿತಿದ್ದಾರೆ. ಅವರು ಈ ಬಲಿಪೂಜೆ ನಮಗೋಸ್ಕರ ಪ್ರಾರ್ಥಿಸಿದ್ದಾರೆ. ಅವರಿಗೂ ಸಹ ನಮ್ಮ ಧರ್ಮ ಕೇಂದ್ರದ ಪರವಾಗಿ ನಾವು ಅಭಿನಂದನೆಗಳನ್ನು ಹಾಗೂ ಸನ್ಮಾನ ಸಲ್ಲಿಸ್ತೇವೆ. ಮುಂದೆ ಬರಬೇಕು. ನಮ್ಮ ಧರ್ಮ ಕೇಂದ್ರದಲ್ಲಿ ಇಂದು 2 ಮಕ್ಕಳು ಪ್ರಭು ಯೇಸುವಿನ ಪೂಜ್ಯ ಶರೀರ ಮತ್ತು ರಕ್ತವನ್ನು ಸ್ವೀಕರಿಸಿದ್ದಾರೆ. ಆ 2 ಮಕ್ಕಳಿಗೆ ಕಳೆದ ತಿಂಗಳಿನಿಂದ ಧರ್ಮೋಪದೇಶ ತರಗತಿಗಳನ್ನು ತೆಗೆದುಕೊಂಡು ಹಾಗೂ ದೇವಾಲಯದ ಕೆಲಸ ಕಾರ್ಯಗಳಲ್ಲಿ ನಮ್ಮೊಂದಿಗೆ ಸಕ್ರಿಯವಾಗಿ ನಮ್ಮ ಜೊತೆ ಸಹಕರಿಸುತ್ತಿರುವ ನಮ್ಮ ಕನೋಶಿಯ 4 ಜನ ಧರ್ಮ ಭಗಿನಿಯರಿಗೆ ಧರ್ಮ ಕೇಂದ್ರ ಗುರುಗಳ ಪರವಾಗಿ ನಿಮ್ಮೆಲ್ಲರ ಪರವಾಗಿ ನಾನು ವೈಯಕ್ತಿಕವಾಗಿ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಜೋರಾಗಿ ಚಪ್ಪಾಳೆ ಹೊಡಿಬೇಕು. ಈ ಹಬ್ಬದ ಸಿದ್ಧತೆಗಾಗಿ ಸುಮಾರು 1 ತಿಂಗಳಿನಿಂದ ಸುಶ್ರಾವವಾಗಿ ಹಾಡಿನ ತರಬೇತಿಯನ್ನು ಪಡೆದು ಈ ದಿನ ನಮ್ಮ ಮಧ್ಯೆ ಈ ಬಲಿಪೂಜೆಗೆ ಸುಶ್ರಾವವಾಗಿ ನುಡಿಸಿ ಆಡಿದ ನಮ್ಮ ಗ್ರಾಮದ ಪ್ರತಿಯೊಬ್ಬ ಗಾನ ಕೋಗಿಲೆಗಳನ್ನು ನಾನು ಸ್ಮರಿಸ್ತೇನೆ. ವಿಶೇಷವಾಗಿ ಕಿಶೋರ್ ಮತ್ತು ತಂಡದವರು ಅವರಿಗೆಲ್ಲರೂ ಜೋರಾಗಿ ಚಪ್ಪಾಳೆ ಹೊಡಿಬೇಕು. ಪ್ರಿಯರೇ, ನಮ್ಮ ಗಾಯನ ವೃಂದದ ಬಗ್ಗೆ 1-2 ಮಾತು ಹೇಳಕ್ಕೆ ಇಚ್ಛೆಪಡ್ತೇನೆ. ಕಳೆದ ಸುಮಾರು 30-40 ವರ್ಷಗಳ ಹಿಂದೆ ನಮ್ಮ ಸಾಗರಳ್ಳಿಯಲ್ಲಿ ವಾಚನ ಓದೋದಕ್ಕೆ ಯಾರೂ ಇರಲಿಲ್ಲ. ಕಾರಹಳ್ಳಿಯಿಂದ ಜೋಜಣ್ಣವ್ರು ಬಂದು ಇಲ್ಲಿ ವಾಚನ ಓದ್ತಾ ಇದ್ದರು. 11 ಗಂಟೆ ಪೂಜೆ ಇತ್ತು, ಹಾಡು ಬರ್ತಿರಲಿಲ್ಲ. ಕಾರಹಳ್ಳಿಯಲ್ಲಿ ಹೋಗಿ ನಾವು ಕಲಿತ್ಕೊಂಡು ಅವರ ಬುಕ್ಕಲ್ಲಿ ಬರೆದಿದ್ದನ್ನು ಬರೆದುಕೊಂಡು ಬಂದು ನಾವಿಲ್ಲಿ ಹಾಡು ಕಲಿತಾ ಇದ್ವಿ. ಇವತ್ತು ಸುಮಾರು 3 ಗುರುಪಟ್ಟಗಳಿಗೆ ನಮ್ಮ ಗ್ರಾಮದ ಯುವಕ ಯುವತಿಯರು ನಾವು ಹಾಡನ್ನು ಆಡಿದ್ದೇವೆ. ಇಂದು ಎಲ್ಲ ಕಡೆ ನಮ್ಮ ಗ್ರಾಮದ ಕೀರ್ತಿ ಹರಡಿದೆ. ಮತ್ತೊಮ್ಮೆ ನಮ್ಮ ಧರ್ಮಕ್ಕೆಲ್ಲ ಗುರು ಪರವಾಗಿ ನಿಮ್ಮೆಲ್ಲರ ಪರವಾಗಿ ನನ್ನೆಲ್ಲ ಗಾಯನ ಕೊಯ್ಲುಗಳಿಗೆ ಮತ್ತೊಮ್ಮೆ ವಂದನೆಗಳನ್ನು ಧನ್ಯವಾದ ಸಲ್ಲಿಸ್ತೇನೆ. ಪ್ರಿಯರೇ, ಮತ್ತೊಬ್ಬ ವಿಶೇಷ ವ್ಯಕ್ತಿ ನಮ್ಮ ಮಧ್ಯೆ ಉಪಸ್ಥಿತಿದ್ದಾರೆ. ನಮ್ಮ ಗ್ರಾಮ ಹಳ್ಳಿಯ ಒಂದು ಗ್ರಾಮ. ನಮ್ಮ ದೇವಾಲಯಕ್ಕೆ ಯಾವುದೇ ರೀತಿಯ ಆದಾಯ ಇರೋದಿಲ್ಲ. ಉಂಡಿ ಕಾಸು ಸುಮಾರು 500ರಿಂದ 1,000 ರೂಪಾಯಿ ಅಷ್ಟೇ. ಇಲ್ಲಿನ ಭಕ್ತಾದಿಗಳು ರೈತರು ಹಾಗೂ ಕಾರ್ಮಿಕ ವರ್ಗದವರು. ನಮ್ಮ ಭಾಗ್ಯವೆಂದರೆ ನಮಗೆ ಒಂದು ಸುಂದರ ದೇವಾಲಯವಿಲ್ಲಿದೆ. ಬಲಿಪೂಜೆಗಳು ಅರ್ಪಿಸೋದಕ್ಕೆ ಗುರುಗಳಿದ್ದಾರೆ. ಆದರೆ ಯಾವುದೇ ಆದಾಯ ಇಲ್ಲದಿರೋದ್ರಿಂದ ಏನೇನು ಅಭಿವೃದ್ಧಿ ಕಾರ್ಯಗಳು ಮಾಡೋದಕ್ಕೆ ಸಾಧ್ಯವಾಗ್ತಾ ಇಲ್ಲ. ಕಳೆದ ದಿನಗಳಲ್ಲಿ ನಮ್ಮ ದೇವಾಲಯಕ್ಕೆ ಪ್ರಸ್ತುತ ಅಮೇರಿಕದಲ್ಲಿ ವಾಸವಾಗಿರುವ ಕಸ್ತೂರಿ ರಾಜ್ ರಾಯಪ್ಪನವರು ಬಂದು ದೇವಾಲಯವನ್ನು ವೀಕ್ಷಿಸಿದಾಗ ಅದು ಸುಣ್ಣ ಬಣ್ಣವಿಲ್ಲದೆ ತುಂಬ ಹಳೆಯದಾಗಿತ್ತು.
ಅದನ್ನು ಅವರು ನೋಡಿ ಮನಗಂಡು ತುಂಬ ನೊಂದುಕೊಂಡ್ರು. ಸ್ವಾಮಿ, ಇಂಥ ದೇವಾಲಯ ಇದೆ, ಇದಕ್ಕೊಂದು ಪೇಂಟ್ ಹೊಡ್ಸೋಕ್ಕಾಗಿಲ್ಲವಾ ಅಂತೇಳಿ ಗುರುಗಳನ್ನ ಕೇಳಿದಾಗ, ಗುರುಗಳು ನಮ್ಮ ಆರ್ಥಿಕ ಸ್ಥಿತಿಯನ್ನು ವಿವರಿಸಿದಾಗ ಅವರು ಸುಮಾರು 1 ಲಕ್ಷ ರೂಪಾಯಿಗಳನ್ನು ನಮ್ಮ ದೇವಾಲಯದ ಒಂದು ಬಣ್ಣ ಬಳಿಯೋದಕ್ಕೆ ಕೊಟ್ಟಿದ್ದಾರೆ. ದೇವರು ಅವರಿಗೆ ಆರೋಗ್ಯವನ್ನು, ಆಯುಷ್ಯನ್ನು ಕೊಡಲಿ. ಜೋರಾಗಿ ಅವರ ಕಸ್ತೂರಿ ರಾಜಪ್ಪರ ಒಂದು ಧನ್ಯವಾದವನ್ನು ಸಲ್ಲಿಸಬೇಕು ಚಪ್ಪಾಳೆ ಹೊಡೆದ ಮುಖಾಂತರ. ಇಂದು ಅವರ ಅನುಪಸ್ಥಿತಿಯಲ್ಲಿ ಅವರ ಸಹೋದರರಾದ ಸುಂದರರಾಜ ರಾಯಪ್ಪ ಮತ್ತು ಡಾಕ್ಟರ್ ಮೇರಿ ಸುಂದರರಾಜ್ ಅವರು ಆಗಮಿಸಿದ್ದಾರೆ. ದಯಮಾಡಿ ಅವರು ಮುಂದೆ ಬರಬೇಕು. ಅವರಿಬ್ಬರನ್ನು. ಒಂದು ವಿಷಯ ಅಂದರೆ, ಅವರು ತಮ್ಮ ವೈವಾಹಿಕ ಜೀವನದ 50ನೇ ವರ್ಷವನ್ನು ಆಚರಿಸ್ತಾ ಇದ್ದಾರೆ. ಅಂದರೆ ನಾವೇನು ಗೋಲ್ಡನ್ ಜೂಬಿಲಿ ಅಂತ ಕಳಿತೀವಲ್ಲ, ಅದನ್ನು ಆಚರಿಸ್ತಾ ಇದ್ದಾರೆ. ದೇವರವರಿಗೆ ಇನ್ನೂ ಹೆಚ್ಚಿನ ಆರೋಗ್ಯವನ್ನು, ಆಯುಷ್ಯನ್ನು ಕೊಟ್ಟು ಕಾಪಾಡಲಿ. ಈ ರೀತಿಯ ಸೇವೆಗಳನ್ನು ಅವರು ಮುಂದುವರಿಸಲು ಬೇಕಾದ ಶಕ್ತಿಯನ್ನೇ ಕೊಡಲಿ ಅಂತ ಹೇಳ್ತಾ, ನಮ್ಮ ಗುರುಗಳಾದ ಸ್ವಾಮಿ ಜೋಸೆಫ್ ತುಮ್ಮನಾಲ್ ಅವರು ಅವರಿಗೆ ಸನ್ಮಾನ ಮಾಡಿದ್ದಾರೆ. ಎಲ್ಲರೂ ಜೋರಾಗಿ ಚಪ್ಪಾಳೆ ಹೊಡಿಬೇಕು. ಪ್ರಿಯರೇ, ಈ ದಂಪತಿಗಳು ನಮ್ಮ ದೇವಾಲಯಕ್ಕೆ ಎಂದು ಬೇಕಾಗಿರುವ ಪಾನಪಾತ್ರೆ ಹಾಗೂ ಹಲವಾರು ವಸ್ತುಗಳನ್ನು ನಮಗೆ ನೀಡಿರುತ್ತಾರೆ. ಅದರಿಂದ ಅವರಿಗೆ ವಿಶೇಷವಾದಂತಹ ಧನ್ಯವಾದಗಳನ್ನು ನಮ್ಮ ವಿಚಾರಣೆ ಕಡೆಯಿಂದ ನಾನು ಅರ್ಪಿಸುತ್ತೇನೆ. ಪ್ರಿಯರೇ, ಮತ್ತೊಂದು ವಿಷಯ ನಾವು ಕೇಳಬಹುದು, ಅಮೇರಿಕ ಎಲ್ಲಿದೆ, ಸಾಗರಹಳ್ಳಿ ಎಲ್ಲಿದೆ, ಯಾವ ರೀತಿ ಸಂಬಂಧ? ಅಮೇರಿಕದವ್ರು ಬಂದು ಸಾಗರಹಳ್ಳಿಯಲ್ಲಿ ಯಾವ ರೀತಿ ಬಣ್ಣ ಬಳಸೋದು ಸಾಧ್ಯ ಅಂತ. ಇದಕ್ಕೆ ಮಧ್ಯಸ್ಥರಾಗಿ ಒಬ್ಬರು ಇದ್ದಾರೆ. ಅವ್ರು ಯಾರಪ್ಪ ಅಂದರೆ, ನಮ್ಮ ಅನಿಲ್ ಬಾಯ್ ಅವರ ತಂಗಿ ಶರ್ಮಿಳಾ ಮತ್ತು ಅವರ ಭಾವ ಅನಿಲ್ ರವರು. ಅವರ ಮಧ್ಯಸ್ಥಿಕೆಯಿಂದ ಈ ಬಣ್ಣ ಬಳಸೋದಕ್ಕೆ ಮತ್ತು ಇವ್ರಿಗೂ ಮತ್ತು ನಮ್ಮ ಧರ್ಮ ಕೇಂದ್ರಕ್ಕೆ ಸಂಬಂಧ ಏರ್ಪಡ್ತು. ದಯಮಾಡಿ ಅವ್ರು ಮುಂದೆ ಬರಬೇಕು. ಶರ್ಮಿಳಾ ಮತ್ತು ಅನಿಲ್ ರವರು. ಸ್ವಾಮಿ ವ್ಯಾಲೆಂಟೈನ್ ಅವರು ಮುಂದೆ ಬರಬೇಕು. ದಿನದ ಹಬ್ಬದ ಸಂಭ್ರಮದ ಆಚರಣೆಗೆ ಪೀಠದ ಅಲಂಕಾರ ಮತ್ತು ತೇರಿಗೆ ಬೇಕಾದ ಎಲ್ಲ ಹೂಗಳನ್ನು ಉದಾರವಾಗಿ ನಮ್ಮ ಧರ್ಮ ಕೇಂದ್ರದ ಆರ್ಯ ಅಂತೋಣಿ ಸ್ವಾಮಿ ಸುಮಾರು 15,000 ರೂಪಾಯಿಗಳನ್ನು ಕೊಟ್ಟು ನಮಗೆ ಹೂಗಳನ್ನು ತೆಗೆದುಕೊಟ್ಟಿದ್ದಾರೆ. ಅವರಿಗೂ ಅವರ ಕುಟುಂಬಕ್ಕೆ ಸಂತ ಪಾಲಕ ಜೋಸೆಫರ ಮಧ್ಯಸ್ಥಿಕೆ ಮುಖಾಂತರ ವರದಾನ ಪ್ರಾರ್ಥಿಸೋಣ. ಜೋರಾಗಿ ಚಪ್ಪಾಳೆ ಹೊಡಿಬೇಕು. ಕಳೆದ ದಿನಗಳಲ್ಲಿ ನಮ್ಮ ದೇವಾಲಯದ ಮೇಲ್ಗಡೆ ಇರುವ ಶಿಲುಬೆಯ ಎಲ್ಲ ಲೈಟ್ಗಳು ಉರಿತಿರಲಿಲ್ಲ, ಅದೆಲ್ಲ ಬರ್ನ್ ಆಗಿತ್ತು. ಅದನ್ನು ಮನಗಂಡ ಧರ್ಮ ಕೇಂದ್ರದ ಅಂತೋಣಿ ಚೌರಪ್ಪನವರು ಸುಮಾರು 17,000 ರೂಪಾಯಿಗಳನ್ನು ಕೊಟ್ಟು ಈಗ ಕಳೆದ 1-2 ವಾರದಲ್ಲಿ ಮಾಡಿಸಿಕೊಟ್ಟಿದ್ದಾರೆ. ಅವರಿಗೂ ಅವರ ಕುಟುಂಬಕ್ಕೂ ಧರ್ಮ ಕೇಂದ್ರದ ಪರವಾಗಿ ಧನ್ಯವಾದಗಳು. ಜೋರಾಗಿ ಚಪ್ಪಾಳೆ ಹೊಡಿಬೇಕು. ನಮ್ಮ ಪಾಲಕ ಸಂತರ ಹಬ್ಬದ ಸಿದ್ಧತೆಗಾಗಿ
ನವೇನ ದಿನಗಳ ಹಾಗೂ ತ್ರಿದಿನಗಳಲ್ಲಿ ಹಾಗೂ ನಿನ್ನೆ ರಾತ್ರಿ ಸುಮಾರು 12 ಗಂಟೆವರೆಗೂ ಪೀಠದ ಮತ್ತು ಈ ಒಂದು ವಾಚನದ ಸ್ಟ್ಯಾಂಡಿನ ಮತ್ತು ದೇವಾಲಯದ ಒಳಗಡೆ ಅಲಂಕಾರ ಮಾಡಿದ ಧರ್ಮ ಕೇಂದ್ರದ ಸಿಸಿಲಿಯಾ ಅವರು ನಾವು ಜೋರಾಗಿ ಚಪ್ಪಾಳೆ ಹೊಡೆಯಬೇಕು. ಅವರಿಗೆ ಗುರುಗಳ ಪರವಾಗಿ ಧನ್ಯವಾದಗಳು. ಈ ದಿನ ಸಂಜೆ ತೇರು ಮೆರವಣಿಗೆಗೆ ಒಂದು ವಿಶೇಷತೆ, ಸಾಗರಹಳ್ಳಿ ಚರಿತ್ರೆಯಲ್ಲಿ ಬ್ಯಾಂಡ್ ಸೆಟ್ಟನ್ನು ತಂದು ತೇರು ಮೆರವಣಿಗೆ ಮಾಡಿದ್ದೇ ಇಲ್ಲ. ಅದು ಕೇರಳ ಬ್ಯಾಂಡ್ ಸೆಟ್ ಅಂತೆ, ನಾನು ನೋಡಿಲ್ಲ, ಇವತ್ತು ಬರ್ತದೆ. ಅದಕ್ಕೆ ನಮ್ಮ ಯುವಕರು ಸುಮಾರು 50,000 ರೂಪಾಯಿಗಳ ಖರ್ಚು ಮಾಡಿದ್ದಾರೆ. ಕೆಲವು ಯುವಕರು 50,000 ರೂಪಾಯಿ ಖರ್ಚು ಮಾಡಿ ಬ್ಯಾಂಡ್ ಸೆಟ್ ಮತ್ತು ಆ ತೇರಿನ ಮೆರವಣಿಗೆಗಾಗಿ ಒಂದು ಸ್ಟ್ಯಾಂಡು ಮತ್ತು ಮೇಣದ ಬತ್ತಿಯನ್ನು ಕೊಡ್ತಾ ಇದ್ದಾರೆ. ದಯಮಾಡು ಅದರಲ್ಲಿ ಭಾಗವಹಿಸಿ. ಇದರಲ್ಲಿ ಶ್ರಮವಹಿಸಿದ ಎಲ್ಲ ಯುವಕರಿಗೆ ನಮ್ಮ ಧರ್ಮಕ್ಕೆ ಗುರುಗಳ ಪರವಾಗಿ ನಿಮ್ಮೆಲ್ಲರ ಪರವಾಗಿ ವಂದನೆಗಳು. ಕಳೆದ 90 ದಿನಗಳಲ್ಲಿ ಹಾಗೂ ಈ ಹಬ್ಬದ ದಿನದಲ್ಲಿ ಬಲಿಪೂಜೆಯಲ್ಲಿ ಗುರುಗಳಿಗೆ ಸಹಕರಿಸಿ ದುಡಿದ ಎಲ್ಲ ಪೀಠ ಸೇವಕರಿಗೆ ಧನ್ಯವಾದಗಳು. ನಮ್ಮ ವರ್ಷಪೂರ್ತಿ ದೇವಾಲಯದ ಸ್ವಚ್ಛತೆಯನ್ನು ಮಾಡುತ್ತಿರುವ ಧರ್ಮ ಕೇಂದ್ರದ ಚಿನ್ನಮ್ಮ ಮತ್ತು ಕಿರಣ್ರವರಿಗೆ ಧರ್ಮ ಕೇಂದ್ರದ ಪರವಾಗಿ ಧನ್ಯವಾದಗಳು. ಈ ಹಬ್ಬದ ಸಿದ್ಧತೆಗಾಗಿ ದೇವಾಲಯ ಮತ್ತು ಆವರಣವನ್ನು ಸುಂದರವಾಗಿ ಸ್ವಚ್ಛಗೊಳಿಸಿದ ಧರ್ಮ ಕೇಂದ್ರದ ಎಲ್ಲ ಕುಟುಂಬಗಳಿಗೆ ಗುರುಗಳ ಪರವಾಗಿ ನಾನು ಧನ್ಯವಾದ ಸಲ್ಲಿಸ್ತಾ ಇದ್ದೇನೆ. ದೇವಾಲಯ ಮತ್ತು ವಠಾರದ ಸ್ವಚ್ಛತೆಗಾಗಿ ನೀರಿನ ಅಭಾವ, ನಮ್ಮ ಸ್ಟಾನಿ ಮತ್ತು ಮನು ಅವರಿಬ್ಬರು ಸಹ ಟ್ಯಾಂಕರಲ್ಲಿ 2 ಟ್ಯಾಂಕರ್ ನೀರನ್ನು ತಂದುಕೊಟ್ಟಿದ್ದಾರೆ. 1 ಟ್ಯಾಂಕರ್ ನೀರನ್ನು ನಮ್ಮ ಸಹೋದರ ಮುರಳಿಯವರು ನೀಡಿದ್ದಾರೆ. ಅವರಿಗೂ ಈ ಒಂದು ವಾಹನದಲ್ಲಿ ಸಾಗಿಸಿಕೊಟ್ಟ ಆ 2 ಕುಟುಂಬಗಳಿಗೂ ನಾವು ಧನ್ಯವಾದ ಸಲ್ಲಿಸ್ತಾ ಇದ್ದೇನೆ. ನಮ್ಮ ಪಾಲಕ ಸಂತರ ಮಹೋತ್ಸವದ ಪೂರ್ವ ಸಿದ್ಧತೆಗಾಗಿ ನಾವು ಕಳೆದ 1-2 ವಾರದಲ್ಲಿ ನಮ್ಮ ಗುರುಗಳು ವಾರ್ಡನ್ನು ನಾವು ವಿಂಗಡಿಸಿದ್ದೀವಿ. 1ನೇ ವಾರ್ಡ್ ಮಾದರ್ ತೆರೇಸಾ, 2ನೇ ವಾರ್ಡ್ ಸಂತ ಫ್ರಾನ್ಸ್ ಝೇವಿಯರ್, 3ನೇ ವಾರ್ಡ್ ಬಂದು ಸಂತ ಅಂತೋಣಿ, 4ನೇ ವಾರ್ಡ್ ಸಂತ ಜೂದರು. ಇದರಲ್ಲಿ ಸಹಕರಿಸಿದ ಎಲ್ಲ ವಾರ್ಡಿನ ಸದಸ್ಯರಿಗೆ ಧರ್ಮ ಗುರುಗಳ ಪರವಾಗಿ ಧನ್ಯವಾದ ಸಲ್ಲಿಸ್ತಾ ಇದ್ದೇನೆ. ಕಳೆದ 4 ದಿನಗಳಿಂದ ನಮ್ಮ ದೇವಾಲಯಕ್ಕೆ ದೀಪದ ಅಲಂಕಾರವನ್ನು ಮಾಡಿರುವ ಧರ್ಮ ಕೇಂದ್ರದ ಎಸ್ ಬಾಲರಾಜ್ ಅವರಿಗೆ ಹೃದಯಪೂರ್ವಕ ವಂದನೆಗಳು. ಈ ದಿನದ ಹಬ್ಬದ ಸಂಭ್ರಮದ ಆಚರಣೆಗೆ ಯಾವುದೇ ಅಡೆತಡೆಗಳಿಲ್ಲದೆ ಧ್ವನಿ ವರ್ಧಕದ ವ್ಯವಸ್ಥೆಯನ್ನು ಮಾಡಿರುವ ಚಿಕ್ಕಬಳ್ಳಾಪುರದ DBY ದೇವರಾಜು ಹಾಗೂ ಇಲ್ಲಿ ಉಪಸ್ಥಿತಿರುವ ಶಶಿಯವರಿಗೆ ಧರ್ಮ ಕೇಂದ್ರದ ಗುರುಗಳ ಪರವಾಗಿ ಎಲ್ಲರ ಪರವಾಗಿ ಧನ್ಯವಾದಗಳು. ಈ ಹಬ್ಬದ ಸಿದ್ಧತೆಗಾಗಿ ಅವಿರತ ದುಡಿದ ಎಲ್ಲ ಧರ್ಮ ಕೇಂದ್ರದ ಯುವಕ ಯುವತಿಯರಿಗೆ ಧನ್ಯವಾದಗಳು. ಈ ಹಬ್ಬದ ಸಿದ್ಧತೆಗಾಗಿ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಪ್ರತಿಯೊಂದು ಕುಟುಂಬದ ದುಡಿದ ಎಲ್ಲ ಕುಟುಂಬ ಸದಸ್ಯರಿಗೆ ಧನ್ಯವಾದಗಳು. ಹಬ್ಬದ ಸಿದ್ಧತೆಗಾಗಿ ನಿನ್ನೆ ಬೆಳಗ್ಗೆ ಹೂಗಳನ್ನು ತರಲು ಬೆಂಗಳೂರಿಗೆ ಬಂದು ಸಹಕರಿಸಿದ್ದ ಕಾರಳಿ ಉಪದೇಶಿ ಪ್ರದೀಪ್ ಅವರಿಗೆ ಧನ್ಯವಾದಗಳು. ಈ ಸಂಭ್ರಮದ ಆಚರಣೆಯಲ್ಲಿ ನಮ್ಮೊಡನೆ ಬಂದು ಈ ಸಂತೋಷದಲ್ಲಿ ಭಾಗಿಯಾಗಿರುವ ಎಲ್ಲ ಗ್ರಾಮಗಳ ಭಕ್ತಾದಿಗಳು, ವಿಶೇಷವಾಗಿ ಕಾರಹಳ್ಳಿ, ವಿಜಯಪುರ, ದೊಡ್ಡಬಳ್ಳಾಪುರ, ಚಿಕ್ಕಬಳ್ಳಾಪುರ, ಸೊಸೆಪಾಳ್ಯ, ಬೆಂಗಳೂರಿಂದ ಹಲವಾರು ಕಡೆಯಿಂದ ನಮ್ಮ ಬಂಧು ಮಿತ್ರರು ಬಂದಿರ್ಬೋದು. ಯಾವ ಊರುಗಳು ಬಂದಿದ್ದಾರೋ ನನಗೆ ಗೊತ್ತಿಲ್ಲ. ಬಂದಿರುವ ಎಲ್ಲ ಭಕ್ತಾದಿಗಳಿಗೆ ಮತ್ತೊಬ್ಬ ವಿಶೇಷ ವ್ಯಕ್ತಿಯನ್ನು ನಾವು ಈಗ ಸ್ಮರಿಸಿಕೊಳ್ಬೇಕಾಗಿದೆ. ನಮ್ಮ ಮರಿಯ ಚಂದ್ರು ಅವರು ಇಲ್ಲಿ ನಿಂತಿದ್ದಾರೆ. ಈಗ ನೀವು ನೋಡಿದ ಬಲಿಪೂಜೆ ಇಲ್ಲಿ ಕುಳಿತಿರೋರು ಮಾತ್ರವಲ್ಲ, ಅದು ಯೂಟ್ಯೂಬಲ್ಲಿ ಎಲ್ಲ ಕಡೆ ಈಗ ಪ್ರಸಾರವಾಗಿದೆ. ದಯಮಾಡಿ ಅವ್ರಿಗೂ ಸಹ ಧರ್ಮಕೇಂದ್ರದ ಪರವಾಗಿ ನಾನು ತುಂಬ ಹೃದಯದ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಈ ಹಬ್ಬದ ಸಿದ್ಧತೆಗಾಗಿ ಕಳೆದ ಕೆಲವು ದಿನಗಳಲ್ಲಿ ಭಕ್ತಾದಿಗಳು ಕೆಲವು ಉದಾರ ಕೊಡುಗೆಗಳನ್ನು ನೀಡಿದ್ದಾರೆ. ಮೇಣದ ಬತ್ತಿಯ ಸ್ಟ್ಯಾಂಡುಗಳು ಕಾಣಿಸ್ಬೋದು. ಟಿ ಸೌರಪ್ಪ ಮತ್ತು ಜಾರ್ಜ್ ಕುಟುಂಬದವರು, ಸಂತ ಜೋಸೇಫರ ಒಂದು 5 ಅಡಿಯ ಪ್ರತಿಮೆ ಎಸ್ ರಾಜಪ್ಪನವರ ಕುಟುಂಬದವರು ಹಾಗೂ ಪೀಠದ ಅಲಂಕಾರಕ್ಕೆ ಒಂದು ಬಿಳಿ ಬಟ್ಟೆಯನ್ನು ಕೊಟ್ಟಿದ್ದಾರೆ. ಬಲಿಪೂಜೆಗೆ ಬೇಕಾದ ರೊಟ್ಟಿಗಳನ್ನು ಧರ್ಮ ಕೇಂದ್ರದ ಯುವಕ ಗ್ರಾಸಿನ್ ರೋಷನ್ ಮತ್ತು ವಿನ್ಸೆಂಟ್ ಮನೋರಾಜ್ ಅವರು ನೀಡಿದ್ದಾರೆ. ಗ್ರಾಸಿನ್ ರೋಷನ್ ಮತ್ತೊಮ್ಮೆ ನಮಗೆ ಧ್ವಜಕ್ಕೆ ಒಂದು ಹೊಸ ಜೋಸೇಫರ ಇರತಕ್ಕಂಥ ಚಿತ್ರವನ್ನು ನೀಡಿದ್ದಾರೆ. ಅವರಿಗೂ ಧನ್ಯವಾದಗಳು. ಆದಮೇಲೆ ಮತ್ತೊಂದು ವಿಷಯ ನಾವೊಬ್ಬರನ್ನು ಸ್ಮರಿಸಬೇಕಾಗಿದೆ. ಅವ್ರು ಯಾರಪ್ಪ ಅಂದರೆ TC ಪಾಳ್ಯದ ಉಷಾ ಕುಟುಂಬದವರು. ಅವರ ಕಳೆದ ದಿನಗಳಲ್ಲಿ ನಮ್ಮ ಗುರುಗಳ ಕೈಲಿ 9,600 ರೂಪಾಯಿಗಳನ್ನು ದೇವಾಲಯದ ಒಳಗಡೆ ಇರತಕ್ಕಂಥ 14 ಸ್ಥಳಗಳ ಒಂದು ಪ್ರತಿಮೆಗಳನ್ನು ಬದಲು ಮಾಡೋದಕ್ಕೆ ಅವರು ಹಣ ಕೊಟ್ಟಿದ್ದಾರೆ. ಅವರು ಸಹ ಧರ್ಮಕೇಂದ್ರ ಪರವಾಗಿ ಗುರುಗಳ ಪರವಾಗಿ ನಿಮ್ಮೆಲ್ಲರ ಪರವಾಗಿ ನಾನು ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಮತ್ತೊಬ್ಬ ಮಹಾನ್ ವ್ಯಕ್ತಿ, ನಾವಿಷ್ಟು ಜನರಿರೋದೊಂದೇ, ಅವರೊಬ್ಬರು ಇರೋದು ಒಂದೇ. ಅವ್ರು ಯಾರು? ನಮ್ಮ ಧರ್ಮಕೇಂದ್ರ ಗುರುಗಳು. ಅವ್ರು ದಯಮಾಡಿ ಕೂತ್ಕೊಳ್ಬೇಕು. 1 ನಿಮಿಷ. ಸಾಗರಹಳ್ಳಿಯ ಚರಿತ್ರೆಯಲ್ಲಿ ಜೋರ ಚಪ್ಪಾಳೆ. ಇರೋ ಏಯ್. ಸಾಗರಹಳ್ಳಿಯ ಚರಿತ್ರೆಯಲ್ಲಿ ಈ ರೀತಿಯ ಹಬ್ಬ ಮಾಡಿದ ಉದಾಹರಣೆಗಳಿಲ್ಲ. ಇದಕ್ಕೆಲ್ಲ ಪರಿಶ್ರಮ ಅವರೇ.
ನಾನು ಬೆಳಗ್ಗೆ ಯಾರಿಗೆ ಹೇಳ್ತಾ ಇದ್ದೆ, ನಾವೆಲ್ಲರೂ ಇದ್ದು ಅವರೊಬ್ಬರಿಲ್ಲದೆ ಹೋದರೆ ಹಬ್ಬ ಆಗೋದಿಲ್ಲ ಅಂತ. ಪ್ರಿಯರೇ, ಎಲ್ಲೋ ಹುಟ್ಟಿ ಎಲ್ಲೋ ಬೆಳೆದು ದೇವರ ಸೇವೆಗೆ ಸಮರ್ಪಿತವಾದ ಅವರ ಕುಟುಂಬದವರನ್ನು, ಅವರ ತಂದೆ ತಾಯಿಗಳನ್ನು ದೇವರ ಸೇವೆಗೆ ಅವರನ್ನು ನೀ ಸೇವೆ ಮಾಡಬೇಕು, ದೇವರ ಸೇವೆಗೆ ನೀ ಸೇರಿಕೊಳ್ಬೇಕು ಅಂತ ಯಾರ್ಯಾರು ಪ್ರೇರೇಪಿಸಿದ್ದಾರೋ ಅವರ ಧರ್ಮಕ್ಕಿಂತ ಗುರುಗಳಾಗಿರ್ಬೋದು, ಕನ್ಯಾಸ್ತ್ರೀ ಆಗಿರ್ಬೋದು, ಉಪದೇಶಗಳಾಗಿರ್ಬೋದು, ಅವ್ರ ಬಂಧುಮಿತ್ರರಾಗಿರ್ಬೋದು, ಅವರೆಲ್ಲರನ್ನು ನಾವು ಸ್ಮರಿಸ್ಕೊಳ್ಳೋಣ. ಮುಖ್ಯವಾಗಿ ಕಳೆದ ದಿನಗಳಲ್ಲಿ ಅವರನ್ನು ಈ ಸ್ಥಿತಿಗೆ ತಂದ ಅವರ ತಾತ ಮುರಿಯಪ್ಪನವರು ತೀರಿ ಹೋಗಿದ್ದಾರೆ. ದೇವರು ಅವರಿಗೆ ನಿತ್ಯ ವಿಶ್ರಾಂತಿ ದಯಪಾಲಿಸಲಿ. ಆ ದುಃಖದಿಂದ ನಮ್ಮ ಗುರುಗಳು ಹೊರಗಡೆ ಬರಲಿ ಅಂತ ನಾನು ಕೇಳಿಕೊಳ್ತೇನೆ. ಅದೇ ರೀತಿಯಾಗಿ ಅವರು ನಮ್ಮ ಧರ್ಮ ಕೇಂದ್ರದಲ್ಲಿ ಮಾಡುವ ಎಲ್ಲ ಸೇವೆಯಲ್ಲಿ ಅವ್ರ ಜೊತೆ ನಾವಿದ್ದೇವೆ. ನಮ್ಮ ಪಾಲಕ ಸಂತ ಜೋಸೇಫರು, ಮಾತೆ ಮರಿಯಮ್ಮನವರು ಅವರನ್ನು ಸಂರಕ್ಷಿಸಿ ಕಾಪಾಡಲಿ. ನಮ್ಮ ಧರ್ಮಕೇಂದ್ರ ಕೈಗೊಳ್ಳುವ ಎಲ್ಲ ಕೆಲಸ ಕಾರ್ಯಗಳಲ್ಲಿ ದೇವರ ಕೃಪೆಯನ್ನು ದಯಪಾಲಿಸಲಿ. ಪುನರುತ್ಥಾನ ಪ್ರಭು ಯೇಸುವಿನ ಆಶೀರ್ವಾದ ಸದಾ ಅವರ ಮೇಲೆ ಇರಲಿ ಅಂತ ಈಗ ನಮ್ಮ ಸ್ವಾಮಿ ಜೋಸೆಫ್ ತುಮ್ಮನಾದವರು ಮುಂದೆ ಬಂದು ಧರ್ಮಕೇಂದ್ರ ಪರವಾಗಿ ಅವರಿಗೆ ಸನ್ಮಾನವನ್ನು ಕೊಡಬೇಕು. ದಯಮಾಡಿ ಎಲ್ಲರೂ ಮತ್ತೊಮ್ಮೆ ಜೋರಾಗಿ ಚಪ್ಪಾಳೆ ಹೊಡಿಬೇಕಂತ ನಾನು ಕೇಳ್ಕೊಳ್ತೇನೆ. ಮತ್ತೊಮ್ಮೆ ಈ ಹಬ್ಬಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ದುಡಿದು ಯಾರಾದರೂ ನಾವು ಮರೆತಿದ್ದರೆ ದಯಮಾಡಿ ಕ್ಷಮಿಸಬೇಕು. ನಿಮ್ಮ ಸೇವೆಯನ್ನು ಭಗವಂತ ಆಶೀರ್ವದಿಸುತ್ತಾರೆ. ಯಾರಾದರೂ ಮರೆತಿದ್ದರೆ ಬರುವ ವಾರ ಈ ಒಂದು ಹಬ್ಬದ ಲೆಕ್ಕಾಚಾರವನ್ನು ಒಪ್ಪಿಸುವಾಗ ಅವರಿಗೆ ಮತ್ತೊಮ್ಮೆ ಕೃತಜ್ಞತೆ ಸಲ್ಲಿಸುತ್ತೇವೆ. ಯಾರಾದರನ್ನು ಬಿಟ್ಟಿದ್ದರೆ ದಯಮಾಡಿ ಕ್ಷಮಿಸಿ. ಧನ್ಯವಾದಗಳು. ಪ್ರಿಯರೇ, ಇಂದು ನಮ್ಮ ಧರ್ಮ ಕೇಂದ್ರದಲ್ಲಿ ಇಬ್ಬರು ಮಕ್ಕಳು ಪ್ರಥಮ ಬಾರಿಗೆ ಪ್ರಭು ಕ್ರಿಸ್ತರನ್ನು ಸ್ವೀಕರಿಸಿದ್ದಾರೆ. ಇದು ನಮ್ಮೆಲ್ಲರಿಗೂ ಕೂಡ ಒಂದು ಸಂತೋಷದ ವಿಷಯ. ಪ್ರಭು ಕ್ರಿಸ್ತರು ಹೀಗೆ ನಮ್ಮ ಎಲ್ಲ ಧರ್ಮ ಕೇಂದ್ರದ ಮಕ್ಕಳ ಹೃದಯಗಳಲ್ಲಿ ನೆಲೆಸಲಂತ ಪ್ರಾರ್ಥಿಸ್ತೇನೆ. ಈ ಒಂದು ಸಂದರ್ಭದಲ್ಲಿ ಇಂದು ಪ್ರಥಮ ಬಾರಿ ಪರಮಪ್ರಸಾದ ಸಂಸ್ಕಾರವನ್ನು ಸ್ವೀಕರಿಸಿದ ಮಕ್ಕಳಿಗೆ ಒಂದನೇ ಗುರುಗಳಾದ ನಿಕ್ಕಿ ಮತ್ತು ಫಾದರ್ ಪ್ರಶಾಂತ್ ರವರು ಒಂದು ಪುಟ್ಟ ಉಡುಗೊರೆಯನ್ನು ಕೊಡಬೇಕಾಗಿ ಕೇಳಿಕೊಳ್ತೇನೆ. ಪ್ರಿಯರೇ, ಕ್ಷಮಿಸಬೇಕು. ಈ ಸುಂದರ ಬಿಸಿಲಿನ ಸಮಯದಲ್ಲಿ ನಮಗೆ ಈ ಒಂದು ಸುಂದರ ಶಾಮಿಯಾನ ಮತ್ತು ಚೇರು ಮತ್ತು ಗುರುಗಳಿಗೆ ಅತಿಥಿಗಳಿಗೆ ಒಂದು ಊಟದ ವ್ಯವಸ್ಥೆಯನ್ನು ಮಾಡಿರುವ ನಮ್ಮ ಸಹೋದರ ಗಂಗರಾಜರನ್ನು ನಾನು ಮರ್ತಿದ್ದೇನೆ. ಅವರಿಗೆ ಧರ್ಮಕ್ಕೆ ಗುರು ಪರವಾಗಿ ನಿಮ್ಮೆಲ್ಲರ ಪರವಾಗಿ ಒಂದು ಚಪ್ಪಾಳೆ ಮುಖಾಂತರ ಧನ್ಯವಾದಗಳು. ಪ್ರಿಯರೇ, ನಮ್ಮ ದೇವಾಲಯದ ಎಲ್ಲ ಕಾರ್ಯಕ್ರಮಗಳು ಯಶಸ್ವಿಯಾಗಿ ನಡೆಯಬೇಕಾದರೆ ನಮ್ಮ ಉಪದೇಶಿ ಫ್ರಾನ್ಸಿಸ್ ಅಣ್ಣ ಅವರ ಒಂದು ಪರಿಶ್ರಮ, ಸಮಯ. ನಾನು ಈ ಹಳ್ಳಿಯಲ್ಲಿ ಸ್ಟಾರ್ಟಿಂಗ್ ಬಂದಾಗ 7 ಗಂಟೆ ಪೂಜೆ 7:15 ಸ್ಟಾರ್ಟ್ ಆಗುತ್ತೆ ಅಂತ ತಿಳ್ಕೊಂಥ ಸಂದರ್ಭದಲ್ಲಿ ಹಳ್ಳಿಗಳಲ್ಲೂ ಕೂಡ ಒಂದು ಟೈಮ್ ಟೇಬಲ್ ಪ್ರಕಾರ ಪೂಜೆ ಮಾಡಬಹುದು. 7 ಗಂಟೆ ಪೂಜೆ 7 ಗಂಟೆಗೆ ಸ್ಟಾರ್ಟ್ ಮಾಡಬೇಕು. ಆ ಒಂದು ನಿಟ್ಟಿನಲ್ಲಿ ನಮ್ಮ ಉಪದೇಶಿ ಫ್ರಾನ್ಸಿಸ್ ಅಣ್ಣ ಅವರಿಗೆ ಎಷ್ಟೇ ಕೆಲಸ ಇದ್ದರೂ, ಎಷ್ಟೇ ಶ್ರಮವಿದ್ದರೂ ಎಲ್ಲವನ್ನು ಅವರು ಬದಿಗೊತ್ತಿ ಚರ್ಚ್ ಕೆಲಸ ಅಂದ ತಕ್ಷಣ ಅವರು ಮುಂದೆ ಬಂದು ಅವರು ಎಲ್ಲ ಕಾರ್ಯಕ್ರಮಗಳಲ್ಲೂ ಸಕ್ರಿಯವಾಗಿ ಭಾಗವಹಿಸ್ತಾರೆ. ಮಾತ್ರವಲ್ಲದೆ ನನಗೆ ಅವರು ಬೆನ್ನೆಲುಬಾಗಿರ್ತಾರೆ ಯಾವಾಗಲೂ ಸದಾಕಾಲ. ಅವರ ಸಲಹೆಗಳು, ಅವರು ಕೊಡುವಂತಹ ಮಾರ್ಗದರ್ಶನ ಖಂಡಿತವಾಗಿ ನನಗೆ ಸಹಾಯವಾಗಿದೆ. ಫ್ರಾನ್ಸಿಸ್ ಅಣ್ಣ ಅವರು ದಯವಿಟ್ಟು ಮುಂದೆ ಬರಬೇಕು. ಫಾದರ್ ಬರ್ನಾರ್ಡ್ ಅವರು ಅವರಿಗೆ ಶಾಲುವುದರ ಮೂಲಕ ಅವರನ್ನು ಸನ್ಮಾನಿಸಬೇಕಾಗಿ ಕೇಳಿಕೊಳ್ತೇನೆ.
ಪ್ರಿಯರ ಇಂದಿನ ಕಾರ್ಯಕ್ರಮಕ್ಕೆ ನನ್ನ ಕುಟುಂಬದ ಸದಸ್ಯರು ಹಾಗೂ ನನ್ನ ಆತ್ಮೀಯ ಗೆಳೆಯರು ಕೂಡ ಆಗಮಿಸಿದ್ದಾರೆ. ಇವರೆಲ್ಲರ ಮಾರ್ಗದರ್ಶನ ಇಂದ ನಾನು ಗುರುಗಳಾಗಿದ್ದೇನೆ. ಅವರ ಸ್ನೇಹ ಹಾಗೂ ಅವರು ತೋರುವಂತಹ ಕಾಳಜಿಗೆ ನಾನು ಆಭಾರಿಯಾಗಿದ್ದೇನೆ. ಆದ್ದರಿಂದ ಇಲ್ಲಿ ಹಾಜರಿರುವಂತಹ ಎಲ್ಲ ನನ್ನ ಸಂಬಂಧಿಕರಿಗೂ ಹಾಗೂ ನನ್ನ ಮಿತ್ರರಿಗೂ ನನ್ನ ಧನ್ಯವಾದಗಳನ್ನು ತಿಳಿಸುತ್ತೇನೆ. ಥ್ಯಾಂಕ್ ಯು. ಇಲ್ಲಿ ನೆರೆದಿರುವಂತಹ ಎಲ್ಲ ಭಕ್ತಾದಿಗಳಿಗೆ ನಮಸ್ಕಾರಗಳು. ನಾನು ಈ ಕೊಯರ್ ಒಂದು ಇನ್ಚಾರ್ಜ್ ಆಗಿ ಬಂದಿರುವಂತಹ ಎಲ್ಲ ವಾದಕರಿಗೆ ಕೃತಜ್ಞತೆ ಸಲ್ಲಿಸೋಕ್ಕೆ ಪ್ರತಿನಿಧಿಯಾಗಿ ನಿಂತಿದ್ದೀನಿ. ನನಗೆ 2 ಮಂತ್ಸ್ ಬ್ಯಾಕ್ ನಾನು ಈ ರೀತಿ ಮಾಡಬೇಕು ಅಂತ ಕೇಳ್ಕೊಂಡಾಗ ನಾನು ಫಾದರ್ ಹತ್ರ ಡಿಸ್ಕಸ್ ಮಾಡಿದೆ. ಅವಾಗ ಕರೆಸು, ಎಷ್ಟು ಜನ ಬಂದರೂ ಪರವಾಗಿಲ್ಲ ಮಾಡೋಣ ಅಂತೇಳ್ಬಿಟ್ಟು ನನಗೆ ಅವರು ಹುಮ್ಮಸ್ಸನ್ನು ನೀಡಿದ್ರು. ನಾನು ಇಲ್ಲಿ ಬಂದಿರುವಂಥ ಎಲ್ಲ ವಾದಕರ ಬಗ್ಗೆ ಒಬ್ಬೊಬ್ಬರ ಬಗ್ಗೆ ಹೇಳೋದ್ರ ಬದಲು ಎಲ್ಲರ ಬಗ್ಗೆನೂ ಹೇಳ್ಬಿಡ್ತೀನಿ. ಎಲ್ಲರೂ ದಯವಿಟ್ಟು ಕುತ್ಕೊಳ್ಳಿ 1-2 ನಿಮಿಷ. ಬಂದಿರುವಂಥ 5 ವಾದಕರೇನಿದ್ದಾರೆ ಇವರೆಲ್ಲ ಫಿಲಮ್ ಇಂಡಸ್ಟ್ರಿಯಲ್ಲಿ ಸುಮಾರು 20-25 ವರ್ಷದಿಂದ ಪ್ಲೇ ಮಾಡ್ತಾ ಇರೋರು. ಎಕ್ಸಾಂಪಲ್ ಹಂಸಲೇಖ ಮ್ಯೂಸಿಕ್ ಡೈರೆಕ್ಟರ್ ನೀವೆಲ್ಲ ಕೇಳಿರ್ತೀರ. ಅವರ ಒಂದು ಮ್ಯೂಸಿಕ್ ಡೈರೆಕ್ಷನಿಂದ ಹಿಡಿದು ನನ್ನಂಥ ಒಬ್ಬ ಚಿಕ್ಕ ಸಂಗೀತ ನಿರ್ದೇಶಕವರೆಗೂ ಅವರು ಬಂದು ಪ್ಲೇ ಮಾಡಿರ್ತಾರೆ. ಈಸಿ, ಅವರು ಏನೋ ಅಷ್ಟೇನು ಕಷ್ಟ ಇಲ್ಲ ನಮಗೆ ಅವ್ರನ್ನ ರೀಚ್ ಆಗೋಕ್ಕೆ. ಆದ್ದರಿಂದ ಸುಮಾರು 50-60 ಕಿಲೋಮೀಟ್ರಿಂದ ಬಂದು ಇವತ್ತು ಈ ಬಲಿಪೂಜೆ ಅತ್ಯಂತ ಆಡಂಬರವಾಗಿ ನಡೆಯೋಕ್ಕೆ ಅವರು ಸಹಾಯ ಮಾಡಿದ್ದಾರೆ. ಅವರು ಬೆಳಗ್ಗೆ ಹಿಂಗೆ ಕೇಳಿಕೊಂಡೆ, ಸನ್ಮಾನ ಏನು ಬೇಡ, ಬರೀ ಹೂವು ಕೊಡಿ ಸಾಕು ಅಂತ ಹೇಳಿದರು. ಅದಕ್ಕೆ ಫಸ್ಟು ಶಾಡ್ರೋಕ್ ಅಮರ್ನಾಥ್ ಅಂಕಲ್ಗೆ ನಾನು ವಂದನೆಗಳನ್ನು ಸಲ್ಲಿಸ್ತೇನೆ. ಅವರು ಸ್ಯಾಕ್ಸೋಫೋನ್ ನುಡಿಸಿರ್ತಾರೆ. ಅವ್ರಿಗೆ ನಾವು ಕೃತಜ್ಞತೆಗಳನ್ನು ಸಲ್ಲಿಸೋದ್ರ ಮೂಲಕ, ಜೋರಾಗಿ ಚಪ್ಪಾಳೆಯನ್ನು ತಟ್ಟುವುದರ ಮೂಲಕ ನಾವು ಅವರಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ. ಎರಡನೇದಾಗಿ ನೆಲ್ಸನ್ ಅಂಕಲ್ ತುಂಬ ಒಂದು ಈಸಿ ವ್ಯಕ್ತಿ. ಅವ್ರ ಥರ ಕಾಮಿಕ್ ವ್ಯಕ್ತಿ, ಆಮೇಲೆ ಒಳ್ಳೆಯ ವ್ಯಕ್ತಿನ ನಾನು ಯಾವತ್ತೂ ನೋಡಿಲ್ಲ. ಅವ್ರು ಸುಮಾರು ನಾವು ಮಾಡಿರುವಂಥ, ನಾನು ಫಾದರ್ ವ್ಯಾಲೆಂಟೈನ್ ಅವ್ರು ಮಾಡಿರುವಂತಹ 45 ಸಾಂಗ್ಗಳಿಗೆ ವೈಲಿನನ್ನು ನುಡಿಸಿರ್ತಾರೆ. ಅವ್ರಿಗೆ ಕೂಡ ಇಂದು ನಮ್ಮ ಬಳಿಗೆ ಬಂದು ನಮ್ಮ ಈ ಕಾರ್ಯಕ್ರಮವನ್ನು ನಡೆಸ್ಕೊಡೋದಕ್ಕಾಗಿ ನಿಮಗೆ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇನೆ. 3ನೇ ವಾದ್ಯದ ಬಗ್ಗೆ ನಾನು ತುಂಬ ಇಂಪಾರ್ಟೆಂಟಾಗಿ ಹೇಳಬೇಕು. ಏನಕ್ಕಂದರೆ ನಾನು ನಮ್ಮ ಕರ್ನಾಟಕ ಈ ರೀತಿ ಬಲಿಪೂಜೆ ಆಚರಣೆಗಳಲ್ಲಿ ಯಾವತ್ತು ಸಿತಾರ್ ಇನ್ಸ್ಟ್ರೂಮೆಂಟ್ ನುಡಿಸಿರೋದು ನಾನಂತೂ ನೋಡಿ. ನಾನು ಸುಮಾರು ಅಂಕಲನ್ನು ಕೂಡ ನಾನು ಯಾರು ಸಿತಾರ್ನ ಕರೆಸೋ ಪ್ರಯತ್ನ ಮಾಡಲ್ಲ. ಇದು ಇತಿಹಾಸ ಅಂತಲೇ ಹೇಳ್ಬೋದು. ನಮ್ಮ ಸುಬ್ರಹ್ಮಣ್ಯ ಸರ್ ಅವ್ರು ಸುಮಾರು 25 ವರ್ಷದಿಂದ ಇಂಡಸ್ಟ್ರಿಯಲ್ಲಿದ್ದಾರೆ. ಅವ್ರಿಗೂ ಕೂಡ ಇವತ್ತಿನ ದಿನ ಬಂದಿದ್ದಕ್ಕಾಗಿ ನಿಮಗೆ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅವರಿಗೆ ಜೋರ ಚಪ್ಪಾಳೆ ಹೊಡೆಯೋದ್ರ ಮೂಲಕ ನಾನು ಕೃತಜ್ಞತೆಗಳನ್ನು. 4ನೇದಾಗಿ ಶಿವಲಿಂಗ್ ಇವರು ಫ್ಲೂಟ್ ವಾದಕರು. ಇವರು ಕೂಡ ಸುಮಾರು 20 ವರ್ಷದಿಂದ ಇಂಡಸ್ಟ್ರಿಯಲ್ಲಿದ್ದಾರೆ. ಲಾಸ್ಟ್ ಟೈಮ್ ಕಾರಳಿಗೂ ಕೂಡ ಬಂದಿದ್ದರು. ತುಂಬ ಸುಮಧುರವಾಗಿ ಪ್ಲೇ ಮಾಡಿದ್ರು. ಅವ್ರಿಗೂ ಕೂಡ ನಾನು ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಆಮೇಲೆ ಮೇಯ್ನು ನನಗೆ ಈ 4 ಜನ ಕಾಂಟ್ಯಾಕ್ಟ್ ಆಗೋಕ್ಕೆ ನನಗೆ ಮೇಯ್ನ್ ಸಹಾಯ, ನಾನು ಯಾವಾಗಲೂ ಫೋನ್ ಮಾಡ್ತಾ ಇದ್ದಿದ್ದು ನಮ್ಮ ಸ್ಯಾಮ್ ಅಂಕಲ್ಗೆ. ಅವರಿಲ್ಲ ಅಂದಿದ್ರೆ ಈ 4 ಜನ ಬರ್ತಾಯಿದ್ರು ನನಗೆ ಗೊತ್ತಿಲ್ಲ. ಆದ್ದರಿಂದ ಸ್ಯಾಮ್ ಅಂಕಲ್ಗೆ ನಾನು ಎಲ್ಲರೂ ಜೋರಾಗಿ ಚಪ್ಪಾಳೆ ತಟ್ಟಿ ಅವರನ್ನು ಸಲ್ಲಿಸ್ತೀನಿ. ಹಾಗೂ ಮುಖ್ಯವಾಗಿ ಇವರೆಲ್ಲ ಬಂದುಬಿಟ್ರು, ಬಂದು ಪ್ಲೇ ಮಾಡ್ತಾ ಇದ್ದಾರೆ. ಇವ್ರಿಗೆ ಆಗೋವಂಥ ಖರ್ಚು ಅಷ್ಟಿಷ್ಟಲ್ಲ. ನಮಗೆ ಖರ್ಚು ತುಂಬ ಆಗಿದೆ. ಅದು ನನಗೆ ಮೇಯ್ನಾಗಿ ನಾನು ಇದನ್ನು ಕೈಗೆತ್ಕೊಳ್ಳೋಕ್ಕೆ ಒಂದು ವಿಚಾರಣೆ ಗುರುಗಳ ಕಾರಣ ಆದರೆ, ಇನ್ನೊಂದು ನಮ್ಮ ಭಾವನವರಾದ ಅನಿಲ್ ಕುಮಾರ್ ಅವರು, ದಯವಿಟ್ಟು ಮುಂದೆ ಬನ್ನಿ. ನನಗೆ ಈ ಒಂದು ಇಷ್ಟು ಬಡ್ಜೆಟ್ ಇರುವಂತಹ ಒಂದು ಕಾರ್ಯಕ್ರಮವನ್ನು ಒಪ್ಕೋಬೇಕಾದ್ರೆ ನಮ್ಮ ಭಾವ ಇಲ್ಲ ಅಂದಿದ್ರೆ ನಾನು ಒಪ್ಕೊಳ್ತಾ ಇರಲಿಲ್ವೇನೋ. ಅದು ಚಿಕ್ಕ ಮಟ್ಟಕ್ಕೆ ಮಾಡ್ತಾಯಿದ್ವಿ. ಆದ್ದರಿಂದ ದಯವಿಟ್ಟು ಸ್ಟೇಜ್ ಮುಂದೆ ಹೋಗಿ ಬೈ. ಅವ್ರಿಗೆ ನಾನು ತುಂಬ ಹೃದಯದ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ನಮ್ಮ ಅಕ್ಕ ಅಂತ ಇರ್ತಾರೆ, ನೀನು ಹಾರಕ್ಕೆ ಎಲ್ಲ ಸ್ಪಾನ್ಸರ್ ಮಾಡೋದು ಅಂತೇಳ್ಬಿಟ್ಟು. ಅವ್ರು ಯಾವತ್ತೂ ಆ ಥರ ಅಲ್ಲ, ಬೈ ಹಾರ್ಟಾಗಿ ಅವರು ಸಹಾಯ ಮಾಡ್ತಾರೆ. ಅವ್ರಿಗೆ ತುಂಬ ಹೃದಯದ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೂ ನನಗೆ ಈ ಒಂದು ಕಾರ್ಯಕ್ರಮಕ್ಕೆ ಸಹಾಯ ಮಾಡಿದಂಥ ಟ್ರಾನ್ಸ್ಪೋರ್ಟ್ಗೆ ನಮ್ಮ ವಿಕ್ಕಿ ಸುಮನ್ ಅವರು ಸಹಾಯ ಮಾಡಿದ್ದಾರೆ. ಹಾಗೂ ಅಂತೋಣಿ ಸ್ವರೂಪ್ ಸಹಾಯ ಮಾಡಿದ್ದಾರೆ. ಹಾಗೂ ನಮ್ಮ ಅಣ್ಣ ಅನ್ನಯ್ಯ ಬಾಲ್ಕಿರಣ್ ಅವರು ಸಹಾಯ ಮಾಡಿದ್ದಾರೆ. ಇಷ್ಟು ಕೈಗೂಡಿ ನನಗೆ ಸಹಾಯ ಮಾಡಿದ್ದಾರೆ. ಹಾಗೂ ಹಾರ್ಡ್ ಪೇಪರನ್ನು ಪ್ರಿಂಟು ಮಾಡಿಸ್ಕೊಂಡು ಬಂದಂತಹ ನಮ್ಮ ಅಂತೋಣಿ ಸ್ವರೂಪ್ ಅವರಿಗೆ ಜೋರಾಗಿ ಚಪ್ಪಾಳೆ ತಟ್ಟಿ. ಹಾಗೂ ಎಲ್ಲ ಸಿಂಗರ್ಸ್ಗೆ ಆಲ್ರೆಡಿ ಪ್ರಾಂಶಣ್ಣವರು ಕೃತಜ್ಞತೆ. ಸುಮಾರು 1 ತಿಂಗಳಿಂದ ಈಸ್ಟರ್ ಆದ ಮಾರನೇ ದಿನದಿಂದನೇ ನಾವು ಪ್ರಾಕ್ಟೀಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಎಲ್ಲ ಚೆನ್ನಾಗಿ ಆಡಿದ್ದಾರೆ. ಎಲ್ಲರಿಗೂ ನಾನು ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಥ್ಯಾಂಕ್ ಯು.
ಹಳ್ಳಿ